ಅವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸುಮ್ಮನೆ ಹಲೋ, ನಮಸ್ತೆ ಸರ್. ಹಲೋ, ಎಸ್ ಮ್ಯಾಮ್, ಕೇಳಿಸ್ತಾ ಇದೆಯಾ? ಎಸ್ ಮ್ಯಾಮ್, ವಾಟ್ ಈಸ್ ಸಕ್ಸಸ್? ಯಾರಾದ್ರೂ ಹೇಳ್ಬೋದಾ ಏನು ಸಕ್ಸಸ್ ಅಂದ್ರೆ? ಹಾಗಾದ್ರೆ ಇವತ್ತು ಲೈಫಲ್ಲಿ ಏನಕ್ಕೆ ಸಕ್ಸಸ್ ಆಗ್ಬೇಕು? ಮೆಸೇಜ್ ಮಾಡ್ಬೋದು. ಇಟ್ಸ್ ಓಕೆ. ನನಗೆ ಮಾತಾಡಕ್ ಆಗಲ್ಲ ಅಂದ್ರೆ ಮೆಸೇಜ್ ಮಾಡ್ಬೋದು. ಎಸ್, ಅಚೀವ್ಮೆಂಟ್ ಮಾಡೋದನ್ನ ಸಕ್ಸಸ್ ಅಂತ ಕರೀತಾರೆ ಅಂತ ಮೆಸೇಜ್ ಹಾಕಿದ್ದಾರೆ. ಓಕೆ, ಸೊ ನೆಕ್ಸ್ಟ್, ಸಕ್ಸಸ್ ಇಸ್ ಡೂಯಿಂಗ್ ವಾಟ್ ಯು ಲವ್ ಅಂಡ್ ಅರ್ನಿಂಗ್ ಫ್ರಮ್ ಇಟ್ ವಿತ್ ಡಿಗ್ನಿಟಿ. ಓಕೆ, ಸೊ ತುಂಬಾ ಜನ ತುಂಬಾ ಮೆಸೇಜ್ ಹಾಕ್ತಿದ್ರು. ವಾಟ್ ಈಸ್ ಸಕ್ಸಸ್? ತುಂಬಾ ಜನ ಸಕ್ಸಸ್ ಅಂದ್ರೆ ಏನ್ ಅಂದ್ಕೊಂಡಿದ್ದಾರೆ? ಕರೆಕ್ಟಾ? ನಾನೊಂದು ಮನೆ ತಗೊಳ್ಳೋದೇ ಸಕ್ಸಸ್, ನಾನೊಂದು ಬೈಕ್ ತಗೊಳ್ಳೋದೇ ಸಕ್ಸಸ್, ನಾನೊಂದು ಕಾರ್ ತಗೊಳ್ಳೋದೇ ಸಕ್ಸಸ್, ಇಲ್ಲ ನಾನು ಮದುವೆ ಆಗೋದೇ ಒಂದು ಸಕ್ಸಸ್. ಎಸ್ ಮ್ಯಾಮ್. ಓಕೆ, ಸೊ ಮದುವೆ ಆಗದೆ ಒಂದು ಸಕ್ಸಸ್ ಅಂತ ನಾವೇನ್ ಮಾಡ್ತಾ ಇದ್ದೀವಿ ಇವತ್ತು ಲೈಫ್ ಅಲ್ಲಿ ಇರೋಂಥದ್ದು. ಕರೆಕ್ಟಾ? ಸೊ ಇವತ್ತು ನಾವು ಏನಕ್ಕೋಸ್ಕರ ಸಕ್ಸಸ್ ಆಗ್ಬೇಕು ಅನ್ನೋದು ತುಂಬಾ 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 ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಒಂದು ಮನೆ ಕಟ್ಕಟ್ಟೆ ಅದು ಸಕ್ಸಸ್ ಅಲ್ಲ, ಒಂದು ಕಾರ್ ತಗೊಂಡಿರ್ಕೆ ಅದು ಸಕ್ಸಸ್ ಅಲ್ಲ, ಇಲ್ಲ ಏನೋ ಒಂದು ಗಿಫ್ಟ್ ಕೊಟ್ಟಿದ್ದೀನಪ್ಪ ಯಾರೋ ಒಬ್ರಿಗೆ ಹೋಗ್ಬಿಟ್ಟು ಅದು ನಿಮ್ಮ ಸಕ್ಸಸ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಸೊ ಹಾಗಾದ್ರೆ ಸಕ್ಸಸ್ ಏನ್ ಮಾಡಬೇಕು? ವಾಟ್ ಎಕ್ಸಾಕ್ಟ್ಲಿ ಇನ್ ಸಕ್ಸಸ್? ಓಕೆ, ಜಸ್ಟ್ ಎ ಮಿನಿಟ್, ಒಂದು ಫೋನ್ ಬಂತು. ವಾಟ್ ಎಕ್ಸಾಕ್ಟ್ಲಿ ಸಕ್ಸಸ್ ಅಕಾರ್ಡಿಂಗ್ ಟು ಯು? ಏನಕ್ಕೆ ಸಕ್ಸಸ್ ಆಗ್ಬೇಕು ನಾವು? ಯಾವ ತರ ಸಕ್ಸಸ್ ಆಗ್ಬೇಕು ನಾವು? ಮೈ ಫ್ರೆಂಡ್ಸ್, ಒಂದು ಅರ್ಥ ಮಾಡ್ಕೊಳ್ಳಿ, ಮಿಸ್ಟೇಕ್ಸ್ ನ ಇವತ್ತು ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಈಗ ನೋಡಿ, ಒಂದ್ಸರಿ ತಪ್ಪು ಮಾಡಿದ್ರೆ ಏನಂತಾರೆ? ಓಕೆ ಅಂತಾರೆ. 2 ಸರಿ ತಪ್ಪು ಮಾಡಿದ್ರೆ ಓಕೆ ಅಂತಾರೆ. ಬಟ್ ಪದೇ ಪದೇ ತಪ್ಪು ಮಾಡೋರ್ನ ಏನಂತಾರೆ? ಅವ್ರ ಕೆಲ್ಸನೇ ಅದು ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಕೆಲವೊಂದು ಮಿಸ್ಟೇಕ್ಸ್ ನ ಮಾಡ್ತಾ ಇದೀವಿ. ಆ ಒಂದು ಮಿಸ್ಟೇಕ್ಸ್ ನ ಇಲ್ಲಿ ತಿದ್ಕೊಂಡ್ರೆ ಮಾತ್ರ ನಾನು ಲೈಫ್ ಅಲ್ಲಿ ಸಕ್ಸಸ್ ಆಗ್ತೀನಿ. ಪದೇ ಪದೇ ಅದೇ ಕೆಲ್ಸಗಳ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಹಾಗಾದ್ರೆ ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತಾ ಇದೀವಿ ನಾವು ಅನ್ನೋದನ್ನ ಇವತ್ತು ಲೈಫ್ ಅಲ್ಲಿ ತಿಳ್ಕೊಂತ ಹೋಗೋಣ ಮಾಡಿ ಫ್ರೆಂಡ್ಸ್. ಎಸ್, ಇವತ್ತು ಸಕ್ಸಸ್ ಅಂದ್ರೆ ಏನಾಗಾದ್ರೆ, ವೆಲ್ತ್ ಕ್ರಿಯೇಷನ್ ಇಸ್ ದ ಮೇಜರ್ ಆಫ್ ಸಕ್ಸಸ್. ದುಡ್ಡು ಮಾಡೋದೇ ಇವತ್ತು ಸಕ್ಸಸ್. ತುಂಬಾ ಜನ ಹೇಳ್ತಾರೆ, ಸರ್ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ, ನನಗೆ ಏನ್ ಇಂಪಾರ್ಟೆಂಟು? ನನಗೆ ವಿಶ್ವಾಸ ಇಂಪಾರ್ಟೆಂಟು, ಪ್ರೀತಿ ಇಂಪಾರ್ಟೆಂಟು, ಪ್ರೇಮ ಇಂಪಾರ್ಟೆಂಟು, ನನಗೆ ನಂಬಿಕೆ ಇಂಪಾರ್ಟೆಂಟು, ನಾನು ಒಳ್ಳೆ ವ್ಯಕ್ತಿ, ನನಗೆ ದುಡ್ಡು ಅವಶ್ಯಕತೆ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಬಟ್ ಇವತ್ತು ದುಡ್ಡಿಲ್ದಲ್ಲಿ ಏನೂ ಆಗಲ್ಲ ಸರ್. ಇವತ್ತು ಒಂದು ವಾಟರ್ ಬಾಟ್ಲಿ ತಗೊಳಕ್ಕೂ ದುಡ್ಡು ಬೇಕು, ಅದನ್ನ ಈಚೆ ಹಾಕ್ಲಿಕ್ಕೂ ದುಡ್ಡು ಬೇಕು. ಕರೆಕ್ಟು? ಸೊ ಅದ್ರ ಜೊತೆಗೆ ಇವತ್ತು ಏನಾಗ್ತಾ ಇದೆ? ಇಲ್ಲ ಸರ್, ನಾನು ಒಳ್ಳೆ ಒಬ್ಬ ವ್ಯಕ್ತಿ ಇವತ್ತು, ಓಕೆ, ನನ್ನ ಹತ್ರ ದುಡ್ಡಿಲ್ಲ, ನಾನು ಇವತ್ತು ಒಂದು ಆಟೋ ಹತ್ಬೇಕು. ಏನ್ ಕೇಳ್ತಾನೆ ಆಟೋದವನು? ದುಡ್ಡು ಕೊಡಪ್ಪ ಅಂತ ಕೇಳ್ತಾನೆ. ಇಲ್ಲ ಸರ್, ನಾನು ಒಳ್ಳೆ ವ್ಯಕ್ತಿ, ನನ್ನ ಹತ್ರ ದುಡ್ಡಿಲ್ಲ, ಆಟೋದಲ್ಲಿ ಕರ್ಕೊಂಡೋಗಿ ಅಂತ ಕರ್ಕೊಂಡು ಹೋಗ್ತಾರ? ಬಸ್ ಹತ್ತೀನಿ, ಬಸ್ಸಲ್ಲಿ ಏನ್ ಕೇಳ್ತಾರೆ? ದುಡ್ಡು ಕೇಳ್ತಾರೆ. ನಿಮ್ಮ ಒಳ್ಳೆತನ ಯಾರು ಕೇಳಲ್ಲ ಮಾಡಿ ಫ್ರೆಂಡ್ಸ್. ಇವತ್ತು ಏನ್ ಕರಿತೀವಿ? ವೆಲ್ತ್ ಕ್ರಿಯೇಷನ್. ದುಡ್ಡು ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ಫುಲ್ ಪರ್ಸನ್ ಅಂತ ಕರಿತೀವಿ. ಸೊ ಯಾವುದೇ ನಾವು ಖರ್ಚು ಮಾಡ್ಬೇಕಂತ ಬಂದಾಗ ಹಿಂದು ಮುಂದೆ ನೋಡಬಾರ್ದು. ಸೊ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾ ಇರ್ಬೇಕು. ನನಗಿದು ಬೇಕಂದಿದ್ದನ್ನ ತಗೋಬೇಕು. ಅವಾಗ ಒಬ್ಬ ವ್ಯಕ್ತಿನ ನಾವು ಸಕ್ಸಸ್ಫುಲಿ ಪರ್ಸನ್ ಅಂತ ಇವತ್ತು ನಾವು ಕರಿತಾ ಹೋಗ್ತೀವಿ. ಆರ್ ಯು ವಾಂಟ್ ಟು ಬಿ ಎ ಸಕ್ಸಸ್ಫುಲ್ ಪರ್ಸನ್ ಇನ್ ಯುವರ್ ಲೈಫ್? ನೀವಾಗಾದ್ರೆ ನಿಮ್ಮ ಸಕ್ಸಸ್ಫುಲ್ ಆಗಿದ್ರೆ ನಿಮ್ಮ ಲೈಫಲ್ಲಿ ಯಾರೆಲ್ಲ ಸಕ್ಸಸ್ ಆಗಿದ್ರ ಸರ್? ಮೆಸೇಜ್ ಹಾಕ್ಬೋದಾ? ಸರ್ ನಾನು ಸಕ್ಸಸ್ ಇದ್ದೀನಿ ಸರ್ ಅಂತ ಯಾರಿದ್ದೀರಾ? ಯಾರು ಇಲ್ಲ. ಯಾರು ಸಕ್ಸಸ್ಫುಲ್ ಆಗಿಲ್ಲ. ಏನಕ್ಕೋಸ್ಕರ ಆಗಿಲ್ಲ ಇವತ್ತು ಸಕ್ಸಸ್ಫುಲ್? ಮೇಡಮ್ ಫ್ರೆಂಡ್ಸ್, ಒಂದು ಅರ್ಥ ಮಾಡ್ಕೊಳ್ಳಿ, ಸಕ್ಸಸ್ ಆಗ್ಬೇಕಂದ್ರೆ ಕೆಲವೊಂದು ಪಾಯಿಂಟ್ಸ್ ಇದೆ. ಟೈಮ್ ಫಾರ್ ಚೇಂಜ್. ಟೈಮ್ ಚೇಂಜ್ ಆಗ್ತಾನೆ ಇರುತ್ತೆ, ಏಜ್ ಅನ್ನೋದು ಆಗ್ತಾನೆ ಇರುತ್ತೆ. ನಾವು ಚೇಂಜಸ್ ಆಗ್ತಾ ಇಲ್ಲ. ಮಾರ್ಕೆಟು, ಜನ, ಸೊಸೈಟಿ, ನೀವು ಚೇಂಜ್ ಆದ್ರೆ ಮಾತ್ರ ನಿಮ್ಮ ಮಾತನ್ನ ಕೇಳ್ತಾರೆ. ನಾನು ಒಳ್ಳೆಯವನು ಸರ್, ನಾನು ಪ್ರಾಮಾಣಿಕ ವ್ಯಕ್ತಿ, ಓಕೆ, ನಾನು ಸಮಾಜ ಸೇವಕ ಅನ್ನೋರ್ನ ಜನ ಕೇಳಲ್ಲ. ನೀವ್ ಏನ್ ದುಡ್ಡು ಮಾಡಿದ್ರ ಅಂತಾನೆ ಮಾರ್ಕೆಟ್ ಅಲ್ಲಿ ಕೇಳ್ತಿರಂತದ್ದು. ಟೈಮ್ ಹೋಗ್ತಾ ಹೋಗ್ತಾ ಚೇಂಜಸ್ ಆಗುತ್ತೆ. ಬಟ್ ನಾನ್ ನನ್ನ ಲೈಫ್ ಅಲ್ಲಿ ಯಾವ ತರ ಚೇಂಜಸ್ ಆಗ್ತಾ ಇದೀನಿ? ಹಾಗಾದ್ರೆ ಆರ್ ವಿ ರೆಡಿ ಫಾರ್ ಚೇಂಜ್? ನೀವು ಚೇಂಜ್ ಆಗ್ಲಿಕ್ಕೆ ರೆಡಿ ಇದೀರಾ? ಹಾಗಾದ್ರೆ ಎಲ್ರು ಯಾವ ತರ ಚೇಂಜ್ ಆಗ್ಬೇಕಾಗಾದ್ರೆ? ಸಿಂಪಲ್, ಅರ್ಥ ಮಾಡ್ಕೊಳ್ಳಿ.
ಟೈಮ್ ಇಸ್ ಈಕ್ವಲ್ ಟು ಮನಿ ಅಂತ ಕರಿತೀವಿ. ಟೈಮ್ ಅಂದ್ರೆ ಇವತ್ತೇನಪ್ಪ ಅಂದ್ರೆ ಮನಿ. ತುಂಬಾ ಜನಕ್ಕೆ ಟೈಮ್ ಅನ್ನೋದು ಗೊತ್ತೇ ಇಲ್ಲ, ಟೈಮಿಗೆ ಬೆಲೆನೇ ಕೊಡಲ್ಲ. ಎಷ್ಟೋ ಜನ ನಾವು ಪ್ಲಾನಿಂಗ್ ಅಂತ ಬಂದಾಗ, ಸೊ ಮೀಟಿಂಗ್ಸ್ ಅಂತ ಬಂದಾಗ, ಮೀಟಿಂಗ್ ಅನ್ನು ಅಟೆಂಡ್ ಆಗಿ ಸರ್, ಟ್ರೈನಿಂಗ್ ಅನ್ನು ಅಟೆಂಡ್ ಆಗಿ ಸರ್ ಅಂದ್ರೆ ತುಂಬಾ ಜನ ರೀಸನ್ ಏನ್ ಹೇಳ್ತೀರಾ ಇವತ್ತು? ಸರ್ ನನಗೆ ಟೈಮ್ ಇಲ್ಲ ಸರ್, ನಾನು ತುಂಬಾ ಬಿಸಿ ಸರ್. ಮುಖೇಶ್ ಅಂಬಾನಿಗಿಂತನ ಬಿಸಿನಾ ನೀವು? ನರೇಂದ್ರ ಮೋದಿ ಸರ್ಗಿನ್ನ ಬಿಸಿನಾ? CM ಗಿಂತನ ಬಿಸಿನಾ? ಸರ್ ಎಲ್ಲಾರ್ಗು 24 ಗಂಟೆ ಟೈಮ್ ಇದೆ ಸರ್. ಕುತ್ಕೊಂಡು ಯೋಚನೆ ಮಾಡಿ, 24 ಗಂಟೆ ನಾನು ಏನ್ ಮಾಡ್ತಾ ಇದ್ದೀನಿ? 8 ಅವರ್ ಜಾಬ್ ಮಾಡ್ತಾ ಇದ್ದೀನಿ, 8 ಅವರ್ ನಿದ್ದೆ ಮಾಡ್ತಾ ಇದ್ದೀನಿ, ಇನ್ನು 8 ಅವರ್ ನಾನು ಏನ್ ಮಾಡ್ತಾ ಇದ್ದೀನಿ? ಹಾಗಾದ್ರೆ ಇನ್ನು 8 ಅವರ್ ಈ ಫೇಸ್ಬುಕ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್, ಈ ಧಾರಾವಾಹಿಗಳು, ಕ್ರಿಕೆಟ್ಸು, ಅವು ಇವು, ಇಲ್ಲ ಎಲ್ಲೋ ಹೋಗಿ ಟೈಮ್ ವೇಸ್ಟ್ ಮಾಡೋಂಥದ್ದು, ಇದನ್ನ ಮಾಡ್ತಾ ಇದ್ದೀನಿ ನಾನು ಮೇಯ್ನ್ ಆಗಿ. ಆ 8 ಅವರ್ ಅಲ್ಲಿ ನಾನು 2 ಅವರ್ ಕೊಡಕ್ಕಾಗಲ್ವ? ಇಲ್ಲಿ 8 ಅವರ್ ಅಲ್ಲಿ ನಾನು ಒಂದು 3 ಅವರ್ ಕೊಡಕ್ಕಾಗಲ್ವ ಈ ಬಿಸ್ನೆಸ್ಗೆ? ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ, ಟೈಮಿಗೆ ಯಾರು ಬೆಲೆ ಕೊಡಲ್ಲ, ಹೋಗ್ತಾ ಹೋಗ್ತಾ ನಿಮ್ಮ ಏಜ್ ಜಾಸ್ತಿ ಆಗುತ್ತೆ ವಿನಃ ಕಮ್ಮಿ ಆಗಲ್ಲ. ಅರ್ಥ ಆಯ್ತಲ್ಲ? ಸೊ ಟೈಮ್ ಇಸ್ ಈಕ್ವಲ್ ಟು ಮನಿ ಅಂತ ಕರಿತೀವಿ. 100% ಪ್ರತಿಯೊಬ್ರು ಟೈಮಿಗೆ ಬೆಲೆನ ಇಲ್ಲಿ ಕೊಡ್ಲೇಬೇಕು. ಯಾರು ಟೈಮಿಗೆ ಬೆಲೆ ಕೊಡ್ತೀರಾ ಅವ್ರು 100% ದುಡ್ಡನ್ನ ಮಾಡೇ ಮಾಡ್ತಾರೆ. ಹಾಗಿದ್ರೆ ವಾಟ್ ಈಸ್ ಲೈಫ್? ಲೈಫ್ ಅಂದ್ರೆ ಏನಾಗಾದ್ರೆ? ಯಾರಾದ್ರೂ ಮೆಸೇಜ್ ಹಾಕ್ಬೋದಾ, ಇಲ್ಲ ಮಾತಾಡ್ಬೋದಾ? ವಾಟ್ ಈಸ್ ಲೈಫ್? ಲೈಫ್ ಅಂದ್ರೆ ಏನು? ಸೊ ಯಾರಾದ್ರೂ ಇದ್ದೀರಾ? ವಾಟ್ ಈಸ್ ಲೈಫ್? ಲೈಫ್ ಅಂದ್ರೆ ಏನು? ಸಿಂಪಲ್ ಆನ್ ಕ್ವಶನ್. ಲೈಫ್ ಅಂದ್ರೆ ಏನು? ಜೀವನ ಮಾಡೋದೇ ಲೈಫ್. ಜೀವನ ಮಾಡೋದು ಲೈಫ್, ಕರೆಕ್ಟಾ? ಸೊ ಬೇರೆ ಜೀವನ ಮಾಡೋದು ಲೈಫ್. ಅಚೀವ್ಮೆಂಟ್. ಎಸ್, ಮೆಸೇಜ್ ಹಾಕಿ, ತೊಂದರೆ ಇಲ್ಲ. ಅಚೀವ್ಮೆಂಟ್, ಜೀವನ ಬಂದಂತೆ ಸಾಗೋದು. ಸರ್ ಓಕೆ, ಇದೇನಾ ಲೈಫ್ ಹಾಗಾದ್ರೆ? ಸರ್ ಇವತ್ತು ಯಾರಿಗಾದ್ರೂ ಊಟ, ಹೊಟ್ಟೆ, ಬಟ್ಟೆಗೆ ಏನಾದ್ರು ಯಾರಿಗಾದ್ರೂ ತೊಂದರೆ ಇದೆಯಾ? ಯಾರಿಗೂ ತೊಂದರೆ ಇಲ್ಲ, ಎಲ್ರು ನಾವು ಕೆಲಸ ಮಾಡ್ತಾ ಇದೀವಿ, ಎಲ್ರು ಜೀವನ ಅಂತೂ ಮಾಡ್ತಾ ಇದೀವಿ. ಜೀವನ ಅಂದ್ರೆ ಏನಾಗಾದ್ರೆ? ವಾಟ್ ಈಸ್ ಲೈಫ್ ಅಂದ್ರೆ ಏನಾಗಾದ್ರೆ? ಎಸ್, ಏನೋ ತಂದೆ ತಾಯಿ ಏನೋ ದುಡ್ಡು ಮಾಡಿ ಇಟ್ಟಿದ್ದಾರೆ, ಅದರಲ್ಲಿ ನಾವು ಆರಾಮಾಗಿರೋಣ ಅಂತನಾ? ಇಲ್ಲ ಒಂದು ನಾನು ಮನೆ ಕಟ್ಟಿಸ್ಬೇಕು, ಮನೆ ಒಳಗಡೆ ಆರಾಮಾಗಿರ್ಬೇಕು ಅನ್ನೋದೊಂದು ಲೈಫ್ ಹಾಗಾದ್ರೆ? ಇಲ್ಲ ಸರ್, ಏನೋ ಒಂದು ನಾನು ಮಾಡಬೇಕು ನನ್ನ ಮನೆಗೆ, ನನ್ನ ಫ್ಯಾಮಿಲಿಗೆ, ಇಷ್ಟೇ ಲೈಫ್ ಹಾಗಾದ್ರೆ? ಲೈಫ್ ಅಂದ್ರೆ ಏನಾಗಾದ್ರೆ? ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಲೈಫ್ ಅಂದ್ರೆ ಇವತ್ತು 3 ಆಪ್ಷನ್ಸ್ ಬರುತ್ತೆ ನಮ್ಮ ಲೈಫಲ್ಲಿ. ಏನಿರ್ಬೋದು? ಸೊ ನೋಡೋಣ. ಬಿ, ಸಿ, ಡಿ. ಏನಾಗಾದ್ರೆ BCD ಅಂದ್ರೆ? ಯಾರಾದ್ರೂ ಹೇಳ್ಬೋದಾ? ಮೆಸೇಜ್ ಮಾಡ್ಬೋದಾ? BCD ಅಂದ್ರೆ ಏನಂತ? ಬಿ ಅಂದ್ರೆ ಏನ್ ಹೇಳ್ಬೋದಾ? ಫಾಸ್ಟ್ ಆಗಿ ಕಮೆಂಟ್ ಮಾಡ್ಬೋದಾ? Hello, sir. Birth changes that. ಸೊ ಬಿ ಅಂದ್ರೆ ಬಾಲ್, ಸಿ ಅಂದ್ರೆ ಕ್ಯಾಟ್, ಡಿ ಫಾರ್ ಡಾಗ್. ಕರೆಕ್ಟಾ? ಹಲೋ, ಇದೀರಾ ಇಲ್ಲಿ ಲೈನ್ ಅಲ್ಲಿ? ಬಿ ಅಂದ್ರೆ Birth, sir. ಸಿ ಅಂದ್ರೆ ಕ್ಯಾಟ್, ಡಿ ಫಾರ್ ಡಾಗ್. ಕರೆಕ್ಟಾ? No, sir. ಲೈಫ್ Birth ಅಂದ್ರೆ changes. ಇವತ್ತು ಮೇಜರ್ ಬರಂತದ್ದೇ ಬರ್ತ್ ಅಂಡ್ ಡೆತ್. ಅಂದ್ರೆ ಹುಟ್ಟು ಸಾವು ಎಲ್ಲಾರ್ಗು ಇರೋಂಥದ್ದೇ. ಹುಟ್ತೀವಿ, ಸಾಯ್ತೀವಿ, ಯಾವುದೇ ಕಾರಣಕ್ಕೂ ಯಾರಿಗೂ ಅದು ಆಪ್ಷನ್ ಅನ್ನೋದಿಲ್ಲ. ಸೊ ನಾವ್ ಹೆಂಗ್ ಹುಟ್ತೀವಿ, ಹೆಂಗ್ ಸಾಯ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟಾ? ನಾವು ಹುಟ್ಟಕ್ಕೂ ಆಪ್ಷನ್ಸ್ ಬೇಕು, ಸಾಯಕ್ಕೂ. ಓಕೆ, ಒಂದು ಡೇಟ್ ಅಲ್ಲಿ ನಾವು ಸಾಯ್ತೀವಿ, ಒಂದು ಡೇಟ್ ಅಲ್ಲಿ ನಾವು ಹುಡ್ತೀವಿ, ಅದ್ರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಬಟ್ ಅದ್ರ ಮಧ್ಯದಲ್ಲಿ ಸಿ ಅಂತ ಇದೆ. ಏನ್ ಸಿ ಅಂದ್ರೆ ಇವತ್ತು ಹಾಗಾದ್ರೆ? ಸೊ ಸಿ ಅಂದ್ರೆ ಚಾಯ್ಸ್. ನೋಡಿ ಸರ್, ಸೊ ಹುಟ್ಬೇಕಾದ್ರೆ ಯಾರು ಕೇಳಲ್ಲ ನಮ್ಮನ್ನ, ಸಾಯ್ಬೇಕಾದ್ರೆ ಏನು ಕೇಳಲ್ಲ, ಬಟ್ ಮಧ್ಯದಲ್ಲ ಒಂದ್ ಇದೆಯಲ್ವಾ, ಚಾಯ್ಸ್. ಅದು ಲೈಫ್ ಅಲ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟ್. ಚಾಯ್ಸ್ ಅಲ್ಲಿ ಮತ್ತೆ ಚೂಸ್ ಅಲ್ಲಿ ತುಂಬಾ ಡಿಫ್ರೆಂಟ್ ಇದೆ. ಚೂಸ್ ಅಂದ್ರೆ ಏನಾಗಾದ್ರೆ? ಚೂಸ್ ಅಂದ್ರೆ ಇವತ್ತು ನಾವು ಯಾವ್ದಾದ್ರು ಒಂದು ಆಪ್ಷನ್ ಅಲ್ಲಿ ಒಂದು ಸೆಲೆಕ್ಟ್ ಮಾಡ್ತೀವಿ. ಈ ಎಕ್ಸಾಮ್ ಬರೆಯಕ್ಕೆ ಹೋಗಿರ್ತೀನಿ ಸರ್, ಒಂದು ಟಿಕ್ ಮಾರ್ಕ್ ಅಲ್ಲಿ ಒಂದು ಕ್ವಶನ್ಸ್ ಇರುತ್ತೆ. ನಾನೇನ್ ಮಾಡ್ತೀನಿ? ಕರೆಕ್ಟ್ ನನಗೆ ಗೊತ್ತಿದ್ರೆ ಚಾಯ್ಸ್ ಮಾಡ್ತೀನಿ, ಇದೇ ಆನ್ಸರ್ ಅಂತ ಕ್ಲಿಕ್ ಮಾಡ್ತೀನಿ. ಆನ್ಸರ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀನಿ? ಈಗ ಆಟಗಳು ಆಡ್ತೀವಿ, ಅವಲಕ್ಕಿ ಪವಲಕ್ಕಿ ಕಾಂಚನ ಮಿಣ ಅಂತ ಹೇಳ್ಬಿಟ್ಟು ಒಂದು ಕ್ಲಿಕ್ ಮಾಡ್ತೀವಿ. ಕರೆಕ್ಟಾ? ಸೊ ಇದೇ ತರ ನಾನು ಏನ್ ಮಾಡ್ತೀನಿ? ಚೂಸ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಆಪ್ಷನ್ ನನಗೆ ಗೊತ್ತಿಲ್ಲಪ್ಪ, ಈ 4ರಲ್ಲಿ ಇದೇ ಒಂದು ಆಪ್ಷನ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ಅಷ್ಟೇ. ಅದ್ರಲ್ಲಿ ಬೇರೆ ಏನು ಚೇಂಜಸ್ ಅನ್ನೋದೇನಿಲ್ಲ. ಬಟ್ ಚಾಯ್ಸ್ ಅಂದ್ರೆ ಪರ್ಫೆಕ್ಟ್. ಇವತ್ತು ಮೈ ಸಿಟಿ ಒಳಗಡೆ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಮೈ ಸಿಟಿ ಒಳಗಡೆ ಇನ್ಕಮ್ ಮಾಡ್ಲಿಕ್ಕೆ ಬಂದಿದ್ದೀನಿ, ಎಷ್ಟು ಇನ್ಕಮ್ ಮಾಡ್ಲಿಕ್ಕೆ ಬಂದಿದ್ದೀನಿ, ಯಾವ ತರ ಅರ್ನಿಂಗ್ ಮಾಡಕ್ ಬಂದಿದ್ದೀನಿ, ಇಷ್ಟೇ ಬೇಕು ನನಗೆ ಪ್ರಾಪರ್ ವೇನಲ್ಲಿ ಅನ್ನೋದು ಚಾಯ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವತ್ತು ಸೊಸೈಟಿ ಕೇಳೋದೇನು ನಮ್ಮನ್ನ? ನೀನ್ ಹೆಂಗ್ ಹುಟ್ಟಿದ್ಯಾ, ಹೆಂಗ್ ಸತ್ತಿದ್ಯಾ ಅಂತ ಕೇಳಲ್ಲ, ನೀನ್ ಏನ್ ಅಚೀವ್ಮೆಂಟ್ ಮಾಡಿದ್ಯಾ ಅನ್ನೋದು ಕೇಳುತ್ತೆ. ಲಾಸ್ಟ್ ಅಲ್ಲಿ ನಿಮ್ಮನ್ನ ಗುರುತಿಸೋದೇನು? ನಿಮ್ಮ ಅಚೀವ್ಮೆಂಟ್. ಸರ್ ಎಲ್ಲರಿಗೂ ಒಂದು ತಲೆ, 2 ಕೈ, 2 ಕಾಲು ಅಷ್ಟೇ ಕೊಟ್ಟಿರೋಂಥದ್ದು, ಬಟ್ ತುಂಬಾ ಜನ ಅಚೀವ್ಮೆಂಟ್ ಮಾಡ್ತಾ ಇದಾರೆ. ಬಟ್ ನಾವೇನ್ ಮಾಡ್ತಿದೀವಿ? ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಕೈಯಲ್ಲಿ ಚಾನ್ಸೇ ಇಲ್ಲ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚನ ಸಾಕು. ಕರೆಕ್ಟ್ ಅಲ್ಲ? ಸೊ ನಮ್ ಕಾಲ್ ಎಷ್ಟಿರುತ್ತೆ ಅಷ್ಟೇ ಹಾಸಿಗೆನ ನಾವು ಹೊಲಿಸ್ಕೋಬೋದಲ್ವ ಹಾಗಾದ್ರೆ?
ಮಿಡಲ್ ಫ್ರೆಂಡ್ಸ್ ಒಂದು ಅರ್ಥ ಮಾಡ್ಕೊಳ್ಳಿ, ಲೈಫ್ ಅಂದ್ರೆ ಹುಟ್ಟು ಮತ್ತೆ ಸಾವು ಎರಡು ನಮಗೆ ಆಟೋಮೆಟಿಕ್ ಬಂದೇ ಬರುತ್ತೆ. ಬಟ್ ಅದ್ರ ಮಧ್ಯದಲ್ಲಿ ನಾವು ಏನು ಅಚೀವ್ಮೆಂಟ್ ಮಾಡ್ತೀನಿ ಅನ್ನೋದು ಇವತ್ತು ಲೈಫಲ್ಲಿ ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ನೋಡ್ಬೋದು ಕಾಸ್ಟ್ ಆಫ್ ಲಿವಿಂಗ್ ಯಾವ ತರ ಇದೆ ಅಂತ. ನಾನು ಹೇಳ್ತಾ ಇಲ್ಲ, ಇದು ಗೌರ್ಮೆಂಟೇ ಸರ್ವೆ ಮಾಡಿರೋಂಥದ್ದು ಸರ್. ಅವತ್ತು ಸಾರಿ ನಮ್ಮ ತಾತನ ಕಾಲದಲ್ಲಿ ನೋಡ್ತಾ ಹೋದ್ರೆ ₹1 ಇದ್ದಿದ್ರೆ ಜೀವನ ಮಾಡ್ಬೋದಾಗಿತ್ತು, ₹5 ಇದ್ದಿದ್ರೆ ಒಂದು ಚೀಲು ತುಂಬಾ ರೇಷನ್ ತರ್ಬೋದಾಗಿತ್ತು. ಬಟ್ ಇವತ್ತು ಯಾವ ತರ ಆಗ್ತಾ ಇದೆ, ಇವತ್ತು 10,000 ತಗೊಂಡೋದ್ರೆ ನಿಮಗೆ ಒಂದು ಚೀಲ ಅಲ್ಲ, ಒಂದು ಚಿಕ್ಕ ಬ್ಯಾಗಲ್ಲೂ ಸಮೇತ ರೇಷನ್ ತರ್ಲಿಕ್ಕೆ ಆಗ್ತಾ ಇಲ್ಲ. ಹೋಗ್ತಾ 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 ಕಾಸ್ಟ್ ಆಫ್ ಲಿವಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಎಸ್ ನೋಡ್ಬೋದು, 1920ರಲ್ಲಿ ಒಂದು ಫ್ಯಾಮಿಲಿ ಜೀವನ ಮಾಡ್ಲಿಕ್ಕೆ ₹1 ಬೇಕಿತ್ತು. ಅದೇ ರೀತಿ 1940ರಲ್ಲಿ ಜೀವನ ಮಾಡ್ಲಿಕ್ಕೆ ₹10 ಬೇಕಾಗಿತ್ತು ಮಾಡಿ ಫ್ರೆಂಡ್ಸ್. ಅದೇ ರೀತಿ 1960ರಲ್ಲಿ ₹100 ಬೇಕಾಗಿತ್ತು. ಅದೇ ರೀತಿ 1980ರಲ್ಲಿ ₹1000 ಇದ್ದಿದ್ರೆ ಒಂದು ಫ್ಯಾಮಿಲಿ ಆರಾಮಾಗಿ ಲೀಡ್ ಮಾಡ್ಬೋದಾಗಿತ್ತು. ಅದೇ ರೀತಿ 2000ರಿಂದ 2020 ಒಂದು ₹10,000 ಇದ್ದಿದ್ರೆ ಜೀವನ ನಡೆಸ್ಬೋದಾಗಿತ್ತು. ಬಟ್ ಇವತ್ತು ಪ್ರೆಸೆಂಟ್ ಸಿಚುವೇಶನ್ 2026 2026 ₹1,00,000 ಬೇಕು ಮಿನಿಮಮ್ ನನ್ನ ಫ್ಯಾಮಿಲಿನ ಲೀಡ್ ಮಾಡಕ್ಕೆ. ಏನಕ್ಕೋಸ್ಕರ? ಒಂದು ಮನೆ ಬಾಡಿಗೆ ಆಗಿರ್ಬೋದು, ಮಕ್ಳ ಎಜುಕೇಶನ್ ಆಗಿರ್ಬೋದು, ಹಬ್ಬಗಳು ಬರುತ್ತೆ. ನಮ್ದ್ರಲ್ಲಿ ಹಬ್ಬ 30 ಹಬ್ಬ ಬರುತ್ತೆ, ವರ್ಷಕ್ಕೆ 40-50 ಹಬ್ಬ ಬರುತ್ತೆ. ಎಲ್ಲದಕ್ಕೂ ಬಟ್ಟೆಗಳಂತೆ, ಮನೆಗೆ ರೇಷನ್ ಅಂತೆ. ಕರೆಕ್ಟಾ? ಒಂದು ಫ್ಯಾಮಿಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜೀವನ ಮಾಡ್ಲಿಕ್ಕೆ ₹1,00,000 ಬೇಕು ಸರ್. ಇನ್ನೊಂದು ಗೌರ್ಮೆಂಟ್ ಸರ್ವೆ ಮಾಡಿದೆ, 2040ರಲ್ಲಿ ನಾವು ಲೈಫ್ ಲೀಡ್ ಮಾಡ್ಲಿಕ್ಕೆ ಸೊ ₹4,20,000 ಬೇಕಂತೆ ಮಿಡಲ್ ಕ್ಲಾಸ್ ಅಲ್ಲಿ ನಾವು ಜೀವನ ಮಾಡ್ಲಿಕ್ಕೆ. ಬರೀ ಏನು ಸೊ ನಮ್ಮ ಡ್ರೀಮ್ ಫುಲ್ಫಿಲ್ ಮಾಡ್ಲಿಕ್ಕಲ್ಲ, ನಾವು ಅಲ್ಟಿಮೇಟ್ ಆಗಿ ಜೀವನ ಮಾಡ್ಲಿಕ್ಕಲ್ಲ, ಬರೀ ನಾನು ನಾರ್ಮಲ್ ಜೀವನ ಮಾಡ್ತೀನಿ ಅಂದ್ರೂ 2040 ವರ್ಷಕ್ಕೆ, ಇನ್ನು 14 ವರ್ಷಕ್ಕೆ ಮಿನಿಮಮ್ ₹4,20,000 ಪರ್ ಮಂತ್ ಇನ್ಕಮ್, ಒಂದು ತಿಂಗಳ ಇನ್ಕಮ್ ಬೇಕಂತೆ. ಇನ್ನು ನಾನು ದೊಡ್ಡ ಮಟ್ಟಕ್ಕೆ ಮಾಡ್ತೀನಿ ಅಂತಂದ್ರೆ ಕರೆಕ್ಟಾ? ಏನಾಗುತ್ತೆ? 10 ಲಕ್ಷ ಮಿನಿಮಮ್ 20 ಲಕ್ಷ ಬೇಕೇ ಬೇಕಾಗತ್ತೆ. ಇದು ಕಾಸ್ಟ್ ಆಫ್ ಲಿವಿಂಗ್ ಇರೋಂಥದ್ದು ಮೈ ಡಿಯರ್ ಫ್ರೆಂಡ್ಸ್. ಅದ್ರ ಜೊತೆಗೆ ನಮಗೆ ಇಂಪಾರ್ಟೆಂಟ್ ಲೀಸ್ಟ್ ಮೇಕಿಂಗ್ ಅಂಡ್ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟ್. ಯಾರು ಇವತ್ತು ಇವೆರಡನ್ನ ಮಾಡ್ತೀರಾ, ಡ್ರೀಮ್ ಲಿಸ್ಟ್, ನೇಮ್ ಲಿಸ್ಟ್, ತುಂಬ 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 ವೆರಿ 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 ಇಂಪಾರ್ಟೆಂಟ್. ನೇಮ್ ಲಿಸ್ಟ್ ಬಗ್ಗೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಟೀಮ್ಮೇಟ್ಸ್, ನಿಮ್ಮ ಅಪ್ಲೈನ್ ಆಲ್ರೆಡಿ ಹೇಳ್ಕೊಟ್ಟಿದ್ದಾರೆ ಯಾವ ಥರ ನೇಮ್ ಲಿಸ್ಟ್ ಮಾಡಬೇಕು, ಯಾರಿಗೆ ಅಪ್ರೋಚ್ ಆಗಬೇಕು, ಯಾರಿಗೆ ಅಪ್ರೋಚ್ ಆಗಬಾರ್ದು ಅಂತ ಆಲ್ರೆಡಿ ಅವ್ರು ಏನು ಮಾಡಿದ್ದಾರೆ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನೇಮ್ ಲಿಸ್ಟ್ ಬಗ್ಗೆ ಈ ಸಿಸ್ಟಮಲ್ಲಿ ಬಂದಂಥವ್ರು ಪ್ರತಿಯೊಬ್ಬರು ನೇಮ್ ಲಿಸ್ಟ್ ಮಾಡಲೇಬೇಕು. ಇನ್ವಿಟೇಷನ್ ಮಾಡಬೇಕಂದ್ರೆ ಬೇರೆಯವ್ರಿಗೆ ಹೇಳಬೇಕಂದ್ರೆ ನಮ್ಮ ಹತ್ರ ನೇಮ್ ಲಿಸ್ಟ್ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ಒಂದು ಮದುವೆ ಅಂತ ಬಂದಾಗ ನಾನು ಸುಮ್ಮನೆ ಹೋಗ್ಬಿಟ್ಟು ವೆಡ್ಡಿಂಗ್ ಕಾರ್ಡ್ ಕೊಡೋಕ್ಕಾಗತ್ತೆ ಎಲ್ಲರಿಗೂ? ಇಲ್ಲ. ಸೊ ನಾನು ಏನು ಮಾಡ್ತೀನಿ, ಒಂದು ನೇಮ್ ಲಿಸ್ಟ್ನ ಮಾಡ್ತೀನಿ ಪ್ರಾಪರ್ ವೇನಲ್ಲಿ, ಯಾರನ್ನ ಮೀಟ್ ಆಗಬೇಕು, ಯಾರಿಗೆ ವೆಡ್ಡಿಂಗ್ ಕಾರ್ಡ್ ಕೊಡ್ಬೇಕಂತ. ಸೊ ಇದರಲ್ಲೂ ಅಷ್ಟೇ ನೇಮ್ ಲಿಸ್ಟ್ನ ಪ್ರತಿಯೊಬ್ಬರು ಮಾಡಿ. ಸೊ ಡ್ರೀಮ್ ಲಿಸ್ಟ್ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಡ್ರೀಮ್ ಇದೆ. ಅದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಡ್ರೀಮ್ ಲಿಸ್ಟ್, ಡು ಯು ಹ್ಯಾವ್ ಎ ಡ್ರೀಮ್? ನಿಮ್ಮ ಹತ್ರ ಡ್ರೀಮ್ ಇದೆಯಾ? ಹಾಗಾದ್ರೆ ಪ್ರತಿಯೊಬ್ಬರಿಗೂ ಡ್ರೀಮ್ ಅನ್ನೋದು ಇದ್ದೇ ಇರುತ್ತೆ. ಡ್ರೀಮ್ ಇದೆಯಾ ನಿಮ್ಮ ಲೈಫಲ್ಲಿ? ಸರ್ ಯು ಮಸ್ಟ್ ಹ್ಯಾವ್ ಎ ಡ್ರೀಮ್. ಪ್ರತಿಯೊಬ್ಬರಿಗೂ ನಿಮ್ಮ ಲೈಫಲ್ಲಿ ಡ್ರೀಮ್ ಅನ್ನೋದು ಇದ್ದೇ ಇರುತ್ತೆ. ಏನ್ ಡ್ರೀಮ್ ಇರುತ್ತೆ? ಎಸ್, ನಾನು ಬಂಗ್ಲೆ ಕಟ್ಟಬೇಕು, ನಾನೊಂದು ಮನೆ ತಗೋಬೇಕು, ನಾನೊಂದು ಕಾರ್ ತಗೋಬೇಕು. ಎಸ್, ನಿಮ್ಮ ಲೈಫಲ್ಲಿ ಏನ್ ಡ್ರೀಮ್ ಇದೆ? ಮೆಸೇಜ್ ಹಾಕ್ಬೋದಾ? ನಿಮ್ಮ ಲೈಫಲ್ಲಿ ಯಾವ ತರ ಡ್ರೀಮ್ ಇದೆ ಲೀಡರ್ಸ್? ಫಾಸ್ಟ್ ಆಗಿ ಒಂದು ಮೆಸೇಜ್ ಹಾಕ್ಬೋದಾ? ಸರ್ ನನಗೆ ಈ ಡ್ರೀಮ್ ಇದೆ ಸರ್. ಹೌಸ್ ಸೂಪರ್, PSI ಡ್ರೀಮ್ ಸೂಪರ್. ಬೇರೆ ಹೋಮ್, ಕಾರ್, ಲೈಫ್ ಸ್ಟೈಲ್, ಸೆಟಲ್ ಆಗಬೇಕು, ಪೊಲೀಸ್. ಎಸ್, ಹೌಸ್ ಸೂಪರ್. ತುಂಬಾ ಜನ ಮೆಸೇಜ್ ಆಗ್ತಿದ್ದಾರೆ. ಮನೆ ಕಟ್ಟೋದು, ಬೈಕ್. ಎಸ್, ಸೊ ನಾನು ಹೇಳ್ತೀನಿ ಮಾಡಿ ಫ್ರೆಂಡ್ಸ್, ಇವೆಲ್ಲ ಡ್ರೀಮ್ ಅಲ್ಲ, ಇವೆಲ್ಲ ನೀಡ್. ಸೊ ಕಾರ್ ಅನ್ನೋದು ಡ್ರೀಮಾ? ಐಫೋನ್ ಅನ್ನೋದು ಡ್ರೀಮಾ? ಮನೆ ಅನ್ನೋದು ಡ್ರೀಮ್? ಇವೆಲ್ಲ ನೀಡ್, ಬೇಕೇ ಬೇಕಿವು. ಮನೆ ಇಲ್ದಲೆ ನಾನು ಬದುಕಕ್ಕಾಗಲ್ಲ, ಕಾರ್ ಇಲ್ದಲೆ ನಾನು ಓಡಾಡ್ಲಿಕ್ಕಾಗಲ್ಲ. ಇವೆಲ್ಲ ಡ್ರೀಮ್ ಅಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಡ್ರೀಮ್ ಅನ್ನೋದೇನು. ತುಂಬಾ ಜನ ನೈಟಲ್ಲಿ ಕನ್ಸಲ್ಲಿ ಕಾಣ್ತೀವಿ, ನಾನು ಹಂಗಾಗ್ಬೇಕು ಹಿಂಗಾಗ್ಬೇಕು. ಸರ್ ಕನ್ಸಲ್ಲಿ ಕಾಣಂತದಲ್ಲ ಡ್ರೀಮ್, ನಮಗೆ ನಿದ್ದೆ ಮಾಡ್ಲಿಕ್ಕೆ ಬಿಡಲ್ವಲ್ಲ ಅದು ನಿಜವಾದ ಡ್ರೀಮ್ ಅಂತ. ಸೊ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಹೇಳಿದ್ದಾರೆ. ತುಂಬಾ ಜನ ನಾವು ನೈಟ್ ಮಲ್ಕೊಂಡು ಕನಸು ಕಾಣ್ತೀವಿ, ಏನು ನಾನು ಹಂಗಾಗ್ಬೇಕು ಹಿಂಗಾಗ್ಬೇಕು, ಕಾರ್ ತಗೋಬೇಕು, ಬಿಲ್ಡಿಂಗ್ ತಗೋಬೇಕು, ಮನೆ ತಗೋಬೇಕು. ಅದಲ್ಲ ನಿಮ್ಮ ಡ್ರೀಮ್. ನಿದ್ದೆ ಮಾಡ್ಲಿಕ್ಕೆ ಬಿಡಲ್ವಲ್ಲ, ನಾನು ಇದನ್ನ ತಗೊಳ್ಳೇಬೇಕು, ನಾನು ಇದನ್ನ ಅಚೀವ್ಮೆಂಟ್ ಮಾಡ್ಲೇಬೇಕು, ನಾನು ಇದನ್ನ ಪಡ್ಕೊಳ್ಳೇಬೇಕಂತ ಯಾವುದು ನಿಮಗೆ ಕಾಡ್ತಾ ಇರುತ್ತಲ್ಲ, ಅದು ನಿಮ್ಮ ನಿಜವಾದ ಡ್ರೀಮ್.
ಎಸ್, ಇಲ್ಲ ತುಂಬಾ ಜನ ಹೇಳ್ಬೋದು ಸರ್ ನನ್ನ ಡ್ರೀಮ್ ನನ್ನ ತಾಯಿ ಒಂದು ಗೋಲ್ಡ್ ಕೊಡಿಸ್ಬೇಕು, ನಾನೊಂದು ಲ್ಯಾಂಡ್ ತಗೋಬೇಕು, ನನ್ನ ಮಕ್ಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು. ಇದು ಡ್ರೀಮ್ ಅಲ್ಲ ಸರ್, ಇವೆಲ್ಲ ನೀಡ್, ಬೇಕೇ ಬೇಕು. ಡ್ರೀಮ್ಗೂ ನೀಡ್ಗೂ ತುಂಬಾ ವ್ಯತ್ಯಾಸ ಇದೆ. ಸೊ ಇದನ್ನ ನಾವು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಇವತ್ತು ನಾವೇನಾದ್ರೂ ಸಕ್ಸಸ್ಫುಲಿ ಪರ್ಸನ್ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಓಕೆ, ಸೊ ಅದ್ರ ಜೊತೆಗೆ ಎಸ್ ನೋಡೋಣ ಡ್ರೀಮ್ ಯಾರೆಲ್ಲ ಇವತ್ತು ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದಾರೆ. ಸರ್ ಮುಖೇಶ್ ಅಂಬಾನಿ ಎಲ್ರಿಗೂ ಗೊತ್ತಿದೆ. ಸರ್ ಮುಖೇಶ್ ಅಂಬಾನಿ ಅವರ ಒಂದು ಮನೆ ನೋಡಿ, ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಅವರ ಒಂದು ಮನೆ ಇರೋದಿಲ್ಲಪ್ಪ ಅಂದ್ರೆ ಮುಂಬೈಯಲ್ಲಿ ಇದೆ. ಎಷ್ಟು ಕೋಟಿ ಇದೆ? ಯಾರಾದ್ರೂ ಮೆಸೇಜ್ ಹಾಕ್ಬೋದಾ? ಎಷ್ಟು ಕೋಟಿ ಇದೆ ಆ ಮನೆ ಅಂತ ಯಾರಿಗಾದ್ರೂ ಗೊತ್ತಿದ್ಯಾ? ಮೆಸೇಜ್ ಫಾಸ್ಟ್. ಮುಖೇಶ್ ಅಂಬಾನಿ ಸರ್ ಅವ್ರ ಮನೆ ಎಷ್ಟು ಕೋಟಿ ಇದೆ? ಒಂದೂವರೆ ಸಾವಿರ ಕೋಟಿ. ಎಸ್, ಇನ್ನೂರು ಬೇರೆ ಬೇರೆ ಯಾರಿದ್ದೀರಾ ಫಾಸ್ಟ್ ಆಗಿ? ಗೊತ್ತಿಲ್ಲ ಸರ್. 3,000 ಸಾರಿ. ಓಕೆ ಓಕೆ. ಸೊ ಮುಖೇಶ್ ಅಂಬಾನಿ ಅವರ ಮನೆ ಟೋಟಲ್ 15,000 ಕೋಟಿ ಇರೋಂಥದ್ದು. ಆಂಟಲಿಯಾ ಅಂತ ಒಂದು ಮನೆ ಇದೆ ಅವ್ರದ್ದು, ಅದನ್ನ ಅವರ ಫ್ಯಾಮಿಲಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಮುಖೇಶ್ ಅಂಬಾನಿ ಅವರು. ಅದ್ರ ಜೊತೆಗೆ ಒಂದು ಫ್ಲೈಟ್ ಕಾಣಿಸ್ತಿದೆಯಲ್ಲ ನಿಮಗೆ, ಆ ಫ್ಲೈಟು. ಸೊ ಅದ್ರ ಜೊತೆಗೆ ಅವರ ಮನೆಯಲ್ಲಿ ಸರ್ 600 ಜನ ಕೆಲಸ ಮಾಡ್ತಾರಂತೆ. ಯಾವ ಮನೆಯಲ್ಲಿ? ಮುಖೇಶ್ ಅಂಬಾನಿ ಅವರ ಮನೆಯಲ್ಲಿ 600 ಜನ ಕೆಲಸ ಮಾಡ್ತಾರೆ. ನಿಮ್ಮ ಮನೇಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ನಾವೇ ಕೆಲಸ ಮಾಡ್ತಿದೀವಿ, ಕರೆಕ್ಟಾ? ನಾವೇ ಕೆಲಸ ಮಾಡ್ತಿದೀವಿ, ನಾವೇ ಕೆಲ್ಸಕ್ಕೆ ಹೋಗ್ತಾ ಇದೀವಿ, ನಾವೇ ಬಂದು ಮನೆ ಕ್ಲೀನ್ ಮಾಡ್ತಾ ಇದೀವಿ. ನಮ್ಮ ಮನೇಲಿ ಯಾರು ಕೆಲಸ ಮಾಡ್ತಿದ್ದಾರೆ? ಅವ್ರು 5 ಫ್ಲೋರ್ ವರ್ಗೂ ಕಾರ್ ನಿಲ್ಲಿಸ್ತಾರಂತೆ ಸರ್. 5 ಫ್ಲೋರ್ ವರ್ಗು ಕಾರ್ ಪಾರ್ಕಿಂಗ್ಗೋಸ್ಕರ ಇಟ್ಕೊಂಡಿದಾರಂತೆ. ಅದ್ರ ಜೊತೆಗೆ ಅವರ ಮಿಸ್ಸಸ್ಗೋಸ್ಕರ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ನೋಡ್ಬೋದು. ಒಂದು ಫಸ್ಟ್ ಕ್ಲಾಸ್ ಫ್ಲೈಟ್ ಅಂತಾನೆ ಕರಿಬಹುದು. ನೀತಾ ಅಂಬಾನಿ ಅವ್ರಿಗೋಸ್ಕರ ಗಿಫ್ಟ್ ಕೊಟ್ಟಿದ್ದಾರೆ, ಅವರ ಮಿಸ್ಸಸ್ಗೋಸ್ಕರ ಎಲ್ಲಾ ಫೆಸಿಲಿಟಿ ಇದೆ ಅಂತದ್ದು. ಬಟ್ ನಾವು ನಮ್ಮ ಮಿಸ್ಸಸ್ ಏನ್ ಗಿಫ್ಟ್ ಕೊಟ್ಟಿದೀವಿ? ನಮ್ಮ ತಂದೆ ತಾಯಿಗೆ ಏನ್ ಗಿಫ್ಟ್ ಕೊಟ್ಟಿದೀವಿ? ನಮ್ಮ ಅಕ್ಕ ತಂಗಿಗೆ ಏನ್ ಗಿಫ್ಟ್ ಕೊಟ್ಟಿದೀವಿ? ಏನೂ ಇಲ್ಲ. ಅವರ ಬರ್ತ್ಡೇ ಗಿಫ್ಟ್ ಕೊಟ್ಟಿರೋದದು. ನಾವೇನ್ ಮಾಡ್ತಾ ಇದೀವಿ? ನಮ್ಮ ಬರ್ತ್ಡೇ, ಯಾರ್ದಾದ್ರು ಬರ್ತ್ಡೇ ಇದ್ರೆ 400 ರೂಪಾಯಿ ಕೇಕ್ ತಗೊಂಡೋಗಿ ಯಾರು ಕಟ್ ಮಾಡ್ತಾರಪ್ಪ, 400 ರೂಪಾಯಿ ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದೀವಿ. ತುಂಬಾ ಜನ ಏನ್ ಮಾಡ್ತಾರೆ, ಬರ್ತ್ಡೇ ನಾನು ಮಾಡ್ಕೊಳಲ್ಲಪ್ಪ, ಅವ್ರಿಗೆ ಆಸೆ ಇರುತ್ತೆ ಬಟ್ ದುಡ್ಡು ಖರ್ಚು ಮಾಡ್ಲಿಕ್ಕೆ ಆಗಲ್ಲ. ಇದು ನಾವು ಜೀವನನ ಮಾಡ್ತಾ ಇದೀವಿ ಮಡಿಯರ್ ಫ್ರೆಂಡ್ಸ್. ಬೇರೆಯವ್ರು ನೋಡಿ ತುಂಬಾ ಜನ ಜೀವನ ಹೆಂಗ್ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ರು ಗೊತ್ತಿದೆ ಅನ್ಕೊಳ್ತೀನಿ ಇದನ್ನ. ಸೊ ನೆಕ್ಸ್ಟ್ ನೋಡ್ತಾ ಹೋಗ್ಬೋದು ನೀವು. ಡ್ರೀಮ್, ಪ್ರಾಬಬಿಲಿಟಿ, ಸೊ ರಿಯಾಲಿಟಿ. ಸೊ ನೋಡಿ ಪ್ರತಿಯೊಂದು ನಿಮಗೆ ಕಾಣಿಸ್ತಾ ಇದ್ದೀನಿ, ಲೈವ್ ಆಗಿ ನೀವು ನೋಡ್ತಾ ಹೋಗ್ಬೋದು. ಏನೆಲ್ಲ ನಾವು ನಮ್ಗೆ ಆಸೆ ಇದ್ರು ನಾವು ಅದನ್ನ ಏನ್ ಮಾಡ್ತಾ ಇದೀವಿ, ನಾವು ಅದೇ ತರ ಜೀವನ ಮಾಡ್ತಾ ಇದೀವಿ. ಸರ್ ಡ್ರೀಮ್ ಅನ್ನೋದು ಸಾರಿ ಡ್ರೀಮ್ ಎಲ್ಲರಿಗೂ ಇದೆ. ಏನು? ನಾನೊಂದು ಆರ್ ಡಿ ಕಾರ್ ತಗೋಬೇಕು, ಅರ್ಥ ಆಯ್ತು? ನಾನೊಂದು ದೊಡ್ಡ ಕಾರ್ ತಗೋಬೇಕು, ಅರ್ಥ ಆಯ್ತಲ್ಲ? ನಾನು ಅದೇ ರೀತಿ ರೇಂಜ್ ರೋವರ್ ಕಾರ್ ತಗೋಬೇಕು. ತುಂಬಾ ಆಸೆ ಇದೆ, ಡ್ರೀಮ್ ಇದೆ ತುಂಬಾ ಜನಕ್ಕೆ. ಬಟ್ ಮನಸ್ಸು ಮಾಡಿದ್ರೆ ಒಂದು ಪ್ರಾಬಬಿಲಿಟಿಲಿ ಒಂದು ನ್ಯಾನೋ ಕಾರ್ ಆದ್ರೂ ಪರ್ಚೇಸ್ ಮಾಡ್ಬೋದು. ಬಟ್ ನಾವೇನ್ ಮಾಡ್ತಾ ಇದೀವಿ? ಒಂದೇ ಬೈಕಲ್ಲಿ 4 ಜನ, ಓಕೆ, ಗಂಡ ಹೆಂಡತಿ 2 ಮಕ್ಕಳು, ಅದ್ರ ಜೊತೆಗೆ ಒಂದು ನಾಯಿ ಮರಿನ ಕೂರಿಸ್ಕೊಂಡು ಹೋಗ್ತಾ ಇದೀವಿ. ಅದನ್ನೇ ನಾವು ಕಾರ್ ತರ ಫೀಲ್ ಮಾಡ್ತಾ ಇದೀವಿ. ಕರೆಕ್ಟಾ? ರಿಯಾಲಿಟಿ ಲೈಫ್. ಸರ್ ಎಷ್ಟೋ ಜನಕ್ಕೆ ಆಸೆ ಇದೆ, ಒಂದು ದೊಡ್ಡ ಮನೆ ತಗೋಬೇಕು, ಒಂದು ಬಂಗ್ಲೆ ತಗೋಬೇಕಂತ ಆಸೆ ಇದೆ. ಸರ್ ಮನಸ್ಸು ಮಾಡಿದ್ರೆ ಒಂದು ಫ್ಲಾಟ್ ಆದ್ರೂ ತಗೋಬಹುದು ಚಿಕ್ಕದಾಗಿ, ಇಲ್ಲ ಒಂದು ಚಿಕ್ಕ ಮನೆ ಆದ್ರೂ ತಗೋಬಹುದು. ಬಟ್ ತುಂಬಾ ಜನ ನಾವೇನ್ ಮಾಡ್ತಾ ಇದೀವಿ? ಈ ಗುಡಿಸ್ಲಲ್ಲಿ ಜೀವನ ಮಾಡ್ತಾ ಇದೀವಿ. ಇನ್ನು ತುಂಬಾ ಜನಕ್ಕೆ ಆಸೆ ಇದೆ, ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕಪ್ಪ ನನ್ನ ಫ್ಯಾಮಿಲಿ ಜೊತೆಗೆ, ಒಂದು ಥೈಲ್ಯಾಂಡ್ ಹೋಗ್ಬೇಕು, ದುಬೈ ಹೋಗ್ಬೇಕು, ಮಲೇಷಿಯಾ ಹೋಗ್ಬೇಕಂತ ತುಂಬಾ ಜನಕ್ಕೆ ಆಸೆ ಇದೆ. ಬಟ್ ತುಂಬಾ ಜನ ನಾವೇನ್ ಮಾಡ್ತಾ ಇದೀವಿ? ಆಸೆ ಇದೆ ಬಟ್ ಒಂದು ಡೊಮೆಸ್ಟಿಕ್ ಟ್ರಿಪ್ ಆದ್ರೂ ಹೋಗ್ಬೋದು, ಒಂದು ಗೋವಾ ಆದ್ರೂ ಹೋಗ್ಬೋದು, ಒಂದು ರೆಸಾರ್ಟ್ ಟ್ರಿಪ್ ಆದ್ರೂ ಹೋಗ್ಬೋದು. ತುಂಬಾ ಜನ ನಾವೇನ್ ಮಾಡ್ತಾ ಇದೀವಿ ಗೊತ್ತಾ? ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದೀವಿ, ದೇವ್ರೇ ನನಗೆ ಈ ಸರಿ ಆದ್ರೂ ಹಬ್ಬ ಮಾಡಕ್ ಆಗಿಲ್ಲ, ನೆಕ್ಸ್ಟ್ ಸರಿ ಆದ್ರೂ ಹಬ್ಬ ಮಾಡ್ಲಿಕ್ಕೆ ಒಂದು ಶಕ್ತಿ ಕೊಡಪ್ಪ. ಈ ಸರಿ ಆದ್ರೂ ನನ್ನ ಫ್ಯಾಮಿಲಿಗೆ ನಾನು ಟ್ರಿಪ್ ಕರ್ಕೊಂಡು ಹೋಗಕ್ ಆಗಿಲ್ಲ, ನೆಕ್ಸ್ಟ್ ಸಾರಿ ಆದ್ರೂ ಕರ್ಕೊಂಡು ಹೋಗೋ ತರ ಪ್ಲಾನ್ ಮಾಡಪ್ಪ ಅಂತ ದೇವ್ರ ಹತ್ರ ನಾವು ಬೇಡ್ತಾ ಇದೀವಿ. ಈ ತರ ಸಿಚುವೇಶನ್, ರಿಯಾಲಿಟಿ ಲೈಫ್ ನಾವು ಬದುಕ್ತಾ ಇದೀವಿ ಮಡಿಯರ್ ಫ್ರೆಂಡ್ಸ್. ಸರ್ ತುಂಬಾ ಜನ ಇಲ್ಲಿ ತಂದೆ ತಾಯಿ ಇದ್ದೀರಾ, ನಿಮ್ಮ ಮಕ್ಳು ಇರ್ತಾರೆ, ನಿಮಗೆ ಆಸೆ ಇದೆ. ಎಷ್ಟೋ ಜನಕ್ಕೆ ನಾನು ಇವತ್ತು ಎಜುಕೇಶನ್, ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾನು ಒಂದು ಎಜುಕೇಶನ್ ಕೊಡಿಸ್ಬೇಕು ನನ್ನ ಮಕ್ಕಳಿಗೆ ಅಂತ ತುಂಬಾ ಜನಕ್ಕೆ ಆಸೆ ಇದೆ. ಬಟ್ ಪ್ರಾಬಬಿಲಿಟಿ ನಾವು ಮನಸ್ಸು ಮಾಡಿದ್ರೆ ಒಂದು ಒಳ್ಳೆ ಎಜುಕೇಶನ್ ಅನ್ನ ಕೊಡಿಸ್ಬೋದು. ಇಂಟರ್ನ್ಯಾಷನಲ್ ಬೇಡ, ನಾರ್ಮಲ್ ಒಂದು ಒಳ್ಳೆ ಕಡೆ, ತುಂಬಾ ಕಡೆ ಒಂದು ಕಾನ್ವೆಂಟ್ಸ್ ಎಲ್ಲ ಇರುತ್ತೆ, ಅಲ್ಲಿ ಒಳ್ಳೆ ಎಜುಕೇಶನ್ ಕೊಡ್ಬೋದು. ತುಂಬಾ ಜನ ಏನ್ ಮಾಡ್ತಾ ಇದ್ರು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅನ್ಬಿಟ್ಟು ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲು,
ಇಲ್ಲ ಎಲ್ಲೋ ಒಂದು ಕಡಿಮೆ ಕಡೆ ಅಮೌಂಟ್ ಇದೆ ಅಲ್ಲಿ ಜಾಯಿನ್ ಮಾಡಿಸ್ತಾ ಇದೀವಿ. ಒಂದು ಎಜುಕೇಶನ್ ಸರಿ ಇಲ್ದಿರೋ ಕಡೆ ನಾವೇನ್ ಮಾಡ್ತಿದೀವಿ, ಎಜುಕೇಶನ್ ಅನ್ನ ಕೊಡ್ತಾ ಇದೀವಿ ಮೈ ಡಿಯರ್ ಫ್ರೆಂಡ್ಸ್. ಇದು ನಮ್ಮ ರಿಯಾಲಿಟಿ. ನನಗೆ ತುಂಬಾ ಆಸೆ ಇದೆ, ಬಟ್ ನಾನೇನ್ ಮಾಡ್ತಿದ್ದೀನಿ, ಇದು ನನಗಲ್ಲ, ನನ್ನ ಲೈಫೇ ಇಷ್ಟೇ ಅಂತ ನಾವು ಜೀವನ ಮಾಡ್ತಾ ಇದೀವಿ. ಹಾಗಾದ್ರೆ ಕರೆಕ್ಟಾ? ಸೊ ನೆಕ್ಸ್ಟ್ ನೋಡ್ತಾ ಹೋಗ್ಬೋದು, ನನ್ನ ಒಂದು ಎಕ್ಸ್ಪೆನ್ಸ್, ನನ್ನ ಒಂದು ಇನ್ಕಮ್, ನಾನ್ ತರ ಇನ್ಕಮ್ ಅಲ್ಲಿ ಏನಾದ್ರು ಆಗ್ತಾ ಇದೆಯಾ? ತುಂಬಾ ಜನ ಏನ್ ಮಾಡ್ತೀವಿ, ಇವತ್ತು ಮೈ ಸಿಟಿ ಒಳಗಡೆ ಸೀರಿಯಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡಿ ಅಂತ ಬಂದಾಗ ಮೈ ಸಿಟಿಗೆ ಟೈಮ್ ಕೊಡಕ್ ಆಗ್ತಾ ಇಲ್ಲ, ನಾವು ಕೆಲ್ಸಕ್ಕೆ ಟೈಮ್ ಕೊಡ್ತಾ ಇದೀವಿ ಅಂದಾಗ ಎಸ್ ಒಂದ್ ಅರ್ಥ ಮಾಡ್ಕೊಳ್ಳಿ, ಇಷ್ಟ ದಿನ ನಾನು ಕೆಲಸ ಮಾಡಿದೀನಪ್ಪ, ಏನ್ ಮಾಡಿದೀನಿ ಹಾಗಾದ್ರೆ? ಕೆಲಸ ತಪ್ಪಂತ ಹೇಳ್ತಿಲ್ಲ ಸರ್, ಕೆಲಸ ಬೇಕು, ಜೀವನ ಮಾಡ್ಲಿಕ್ಕೆ ಬೇಕೇ ಬೇಕು. ಬಟ್ ನಿಮಗೆ ಅದನ್ನೇ ನಾನು ಇಲ್ಲಿ ಹೇಳ್ತಾ ಇದೀನಿ ನೋಡಿ, ಎಕ್ಸ್ಪೆನ್ಸ್, ನಾನ್ ತಗೊಳ್ಳೋಂತ ಒಂದು ಇನ್ಕಮ್ ಅಲ್ಲಿ ಇವತ್ತು ಏನ್ ಮಾಡ್ತಾ ಇದೀನಿ, ಒಂದು ಹೆಲ್ತ್, ಫುಡ್, ಬಟ್ಟೆ, ಹೋಮ್ ರೆಂಟು, ಸ್ಕೂಲ್ ಫೀಸು, ಕಾರ್ ಲೋನು, ಎಜುಕೇಶನ್, ಫೆಸ್ಟಿವಲ್, ಒಂದು ಟ್ರಿಪ್, ಇಷ್ಟೇ. ಅದ್ರ ಜೊತೆಗೆ 5,000 ಸಾಲ ಮಾಡ್ತೀನಿ ಏನಾದ್ರೂ ಬೇರೆ ನಾನು ವಸ್ತುಗಳನ್ನ ತರಬೇಕಂದ್ರೆ. ಸೊ ಈ ತರ ನನ್ನ ಒಂದು ಎಕ್ಸ್ಪೆನ್ಸ್ ಏನಾಗ್ತಿದೆ, ಖಾಲಿ ಆಗ್ತಾ ಇದೆ. ಇದ್ರಲ್ಲಿ ಯಾವ್ದಾದ್ರು ನಮ್ಮ ಡ್ರೀಮ್ಸ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಆಗತ್ತಾ? ಇವತ್ತು ಯಾವುದೇ ಕಾರಣಕ್ಕೂ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ, ಅವರ್ ಸೊಸೈಟಿ. ನಮ್ಮ ಸೊಸೈಟಿನಲ್ಲಿ ಸಕ್ಸಸ್ಫುಲ್ ಪರ್ಸನ್ ಯಾರಾಗಾದ್ರೆ ಇಷ್ಟು ಜನನೂ ಇದ್ದಾರೆ ಸರ್. ಓಕೆ, ಸಕ್ಸಸ್ಫುಲಿ ತುಂಬಾ ಜನ ಇದ್ದಾರೆ ವ್ಯಕ್ತಿಗಳು. ಯಾರು ಸಕ್ಸಸ್ಫುಲ್ ಇದ್ದಾರೆ? ಎಸ್, ಒಂದು ಲಾಯರ್ ಅಂತ ತಗೊಂಡಾಗ ಸರ್ ಲಾಯರ್ ಸಕ್ಸಸ್ಫುಲಿ ಪರ್ಸನ್ ಅಂತ ಯಾವಾಗ ಅನ್ನಿಸ್ಕೊಳ್ತಾರೆ ಗೊತ್ತಾ? ಆ ವ್ಯಕ್ತಿ ಯಾವ್ದಾದ್ರು ಒಂದು ಕೇಸನ್ನ ಗೆದ್ರೆ ಅಂದ್ಕೊಳ್ತಾರೆ, ಎಸ್ ನಾನು ಸಕ್ಸಸ್ಫುಲಿ ಈ ಕೇಸನ್ನ ಗೆದ್ದಿದ್ದೀನಿ ಅಂತ. ಅದ್ರ ಜೊತೆಗೆ ಒಂದು ರೈತ ಅಂತ ತಗೊಂಡಾಗ ಎಸ್ ರೈತ ಸಕ್ಸಸ್ಫುಲಿ ಪರ್ಸನ್ ಆಗ್ತಾರ? ಆಗಲ್ಲ. ತುಂಬಾ ಬೆಳೆನ ಬೆಳಿತಾರೆ, ಕಳ್ಕೊಳ್ತಾರೆ, ಬೆಳೆ ಎಲ್ಲ ಹಾಳಾಗತ್ತೆ. ಆ ವ್ಯಕ್ತಿಗೆ ಯಾವಾಗ ಗೊತ್ತಾ ಸಕ್ಸಸ್? ಒಂದು ಒಳ್ಳೆ ಬೆಳೆ ಬಂದು ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ರೇಟ್ ಸಿಕ್ಕಿದಾಗ ಆ ವ್ಯಕ್ತಿ ಸಕ್ಸಸ್ಫುಲ್ ಪರ್ಸನ್. ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ತುಂಬಾ ಜನ ಇದ್ದಾರೆ ಕ್ರಿಕೆಟರ್ಸ್. ಅವ್ರದ್ದು ಯಾವಾಗ ಸಕ್ಸಸ್ಫುಲ್ ಆಗೋದು? ಒಂದು ಕ್ರಿಕೆಟ್ ಅಲ್ಲಿ ಒಂದು ಸೆಂಚುರಿ ಹೊಡೆದಾಗ, ಇಲ್ಲ ಒಂದು ಒಳ್ಳೆ ಸ್ಕೋರ್ ಮಾಡಿದಾಗ ಆ ವ್ಯಕ್ತಿ ಸಕ್ಸಸ್ಫುಲ್ ಪರ್ಸನ್ ಆಗ್ತಾರೆ. ಅಮಿತಾಬ್ ಬಚ್ಚನ್, ತುಂಬಾ ಜನ ಆಕ್ಟರ್ಸ್ ಇದ್ದಾರೆ, ಅವ್ರು ಸಕ್ಸಸ್ಫುಲ್ ಪರ್ಸನ್ ಆಗೋದು ಯಾವಾಗ? ಒಂದು ಫಿಲಮ್, ಒಂದು ಒಳ್ಳೆ ಹಿಟ್ಟನ್ನ ಕೊಟ್ಟಾಗ ಅವರು ಸಕ್ಸಸ್ಫುಲಿ ಪರ್ಸನ್. ಡಾಕ್ಟರ್ ಅಂತ ಬಂದಾಗ, ಡಾಕ್ಟರ್ ಇವತ್ತು ಒಂದು ಒಳ್ಳೆ ಆಪರೇಷನ್ ಮಾಡಿ ಸಕ್ಸಸ್ ಆದ್ರೆ ಮಾತ್ರ ಆ ವ್ಯಕ್ತಿ ಅಂದ್ಕೊಳ್ತಾನೆ ನಾನು ಸಕ್ಸಸ್ಫುಲ್ ಆಗಿ ಒಂದು ಆಪರೇಷನ್ ಅನ್ನ ಕಂಪ್ಲೀಟ್ ಮಾಡಿದೀನಿ ಅಂತ. ಅದೇ ರೀತಿ ಒಂದು ಹಣ್ಣಿನ ವ್ಯಾಪಾರಿ ಯಾವಾಗ ಸಕ್ಸಸ್ಫುಲಿ ಆಗ್ತಾನೆ? ಆ ವ್ಯಕ್ತಿಗೆ ಒಂದು ಒಳ್ಳೆ ಬಿಸ್ನೆಸ್ ಆದಾಗ, ಒಂದು ಒಳ್ಳೆ ಮಾರ್ಕೆಟ್ ಆದಾಗ ಆ ವ್ಯಕ್ತಿ ಸಕ್ಸಸ್ಫುಲ್ ಪರ್ಸನ್. ಬಟ್ ನಾವು ಇದರಲ್ಲಿ ಮೇಜರ್ ಯಾರನ್ನ ಗುರುತಿಸ್ತೀವಿ ಸಕ್ಸಸ್ಫುಲ್ ಪರ್ಸನ್? ಮುಖೇಶ್ ಅಂಬಾನಿ. ಏನಕ್ಕೆ ಸಕ್ಸಸ್ಫುಲ್ ಪರ್ಸನ್? ಅವ್ರು ಇವತ್ತು ಒಬ್ಬರೇ ಕೆಲಸ ಮಾಡ್ತಿದ್ದಾರೆ. ಹಾಗಾದ್ರೆ ಸರ್ ಇವತ್ತು ಅವರ ಜೊತೆ ಅವರ ಟೀಮ್ ಕೆಲಸ ಮಾಡ್ತಾ ಇದೆ. ಇವತ್ತು ಅವರೇ ಬಂದು ಜಿಯೋ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ತಾರ? ಅವರೇ ಬಂದು ಜಿಯೋ ಸಿಮ್ ಸೇಲ್ ಮಾಡ್ತಾರ, ಜಿಯೋ ಸಿಮ್ ತಗೊಳ್ಳಿ ಅಂತ? ಅವರೇ ಬಂದು ಜಿಯೋ ಮಾರ್ಟಲ್ಲಿ ಏನಾದ್ರು ಐಟಮ್ ಕೊಡ್ಬೋದಾ? ಯಾವುದೇ ಕಾರಣಕ್ಕೂ ಇಲ್ಲ. ಅವ್ರೇನ್ ಮಾಡಿದ್ದಾರೆ, ಒಂದು ಟೀಮ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, ಲಾಯರ್ ಒಬ್ಬನೇ ಕೆಲಸ ಮಾಡಿದ್ರೆ ಸಕ್ಸಸ್ ಆಗ್ತಾನೆ. ಡಾಕ್ಟರ್ ಅಷ್ಟೇ, ಅವ್ರ ಆಪರೇಷನ್ ಒಬ್ರು ಸಿಂಗಲ್ ಆಗಿ ಮಾಡಿದ್ರೆ ಅವ್ರು ಸಕ್ಸಸ್ ಆಗ್ತಾರೆ. ರೈತ ಬೆಳೆ ಬೆಳೆದ್ರೆ ಮಾತ್ರ ಸಕ್ಸಸ್ ಆಗ್ತಾರೆ. ಅದೇ ರೀತಿ ಮುಖೇಶ್ ಅಂಬಾನಿ ಸಕ್ಸಸ್ ಆಗಿರೋಂಥ ಮೇನ್ ಸೀಕ್ರೆಟ್ ಏನಪ್ಪಾ ಅಂದ್ರೆ ಟೀಮ್ ವರ್ಕ್. ಎಲ್ಲರಿಗೂ ಗೊತ್ತಿದೆ ಟೀಮ್ ವರ್ಕ್ ಅಲ್ಲಿ ದುಡ್ಡಿದೆ ಅಂತ, ಬಟ್ ನಮಗೇನು ಅನುಮಾನ. ಜಾಬ್ ಅಲ್ಲಿ ಸಕ್ಸಸ್ ಆಗಲ್ಲ ಅಂತ ಗೊತ್ತು, ಅದ್ರ ಮೇಲೆ ನಾನು ಏನ್ ಮಾಡ್ತೀನಿ, ನಂಬಿಕೆ ಇಡ್ತೀನಿ. ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತೀವಿ ಅಂತ ಗೊತ್ತು, ಅದ್ರ ಮೇಲೆ ನಾನು ಅನುಮಾನ ಪಡ್ತೀನಿ. ಅನುಮಾನದ ಮೇಲೆ ನಂಬಿಕೆ ಜಾಸ್ತಿ, ನಂಬಿಕೆ ಮೇಲೆ ಅನುಮಾನ ಜಾಸ್ತಿ. ಈ ತರ ನಾವ್ ಏನಾಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ಸೊ ನಾವು ಟೈಮನ್ನ ವೇಸ್ಟ್ ಮಾಡ್ತಾ ಇದೀವಿ, ಟೀಮ್ ವರ್ಕ್ ಕಡೆ ನಾವು ಫೋಕಸ್ ಮಾಡ್ತಾ ಇಲ್ಲ ಮಾಡಿ ಫ್ರೆಂಡ್ಸ್. ಅರ್ಥ ಆಯ್ತು? ಮುಖೇಶ್ ಅಂಬಾನಿ ಅವ್ರು ಏನಕ್ಕೆ ಡೇ ಬೈ ಡೇ ದುಡ್ಡು ಮಾಡ್ತಾ ಇದಾರೆ ಅಂದ್ರೆ, ಸೊ ನೋಡಿ ನಾವು ಕೆಲಸ ಮಾಡ್ತಿರೋದು ಬರೀ 8 ಅವರ್ ಮಾತ್ರ, 8 ಅವರ್ ನಮಗ್ ಮಾತ್ರ ಕೌಂಟ್ ಆಗ್ತಿದೆ, ಅದಕ್ಕೆ ಮಾತ್ರ ಸ್ಯಾಲ್ರಿ ಕೊಡ್ತಾ ಇದೆ. ಬಟ್ ಮುಖೇಶ್ ಅಂಬಾನಿ ಅಂತ ಬಂದಾಗ ಏನ್ ಮಾಡ್ತಿದೆ, 100,000 ಜನ 1,000 ಜನ ಕೆಲಸ ಮಾಡ್ತಿದ್ರು, ಲಕ್ಷಾಂತರ ಕೋಟ್ಯಾಂತರ ಜನ ಕೆಲಸ ಮಾಡ್ತಿದ್ರು ಅವ್ರಿಗೋಸ್ಕರ. ಅವರ ಪ್ರತಿಯೊಬ್ಬರ 8 ಅವರ್ ಇವರಿಗೆ ಕೌಂಟ್ ಆಗ್ತಾ ಇದೆ ಮಾಡಿ ಫ್ರೆಂಡ್. ಅದೇ ತರ ನಾವು ಮೈ ಸಿಟಿ ಒಳಗಡೆನು ಟೀಮ್ ಮಾಡ್ತಾ ಇದೀವ, ಅವ್ರಿಗೆ ಮಾತ್ರ ಇಲ್ಲಿ ಇನ್ಕಮ್ ಬರ್ತಾ ಇದೆ, ಅವ್ರು ಮಾತ್ರ ದೊಡ್ಡ ಮಟ್ಟಕ್ಕೆ ಇಲ್ಲಿ ಸಕ್ಸಸ್ ಆಗ್ತಾ ಇದಾರೆ, ದುಡ್ಡು ಮಾಡ್ತಾ ಇದಾರೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಮಾರ್ಕೆಟ್ ಅಲ್ಲಿ ಇರೋಂಥ ಇದು ಸಿಚುವೇಶನ್. ಎಸ್, ಹಾಗಾದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಆರ್ ನೆಟ್ವರ್ಕ್ ಮಾರ್ಕೆಟಿಂಗ್? ಸಿಂಪಲ್. ವೈ ನೆಟ್ವರ್ಕ್ ಮಾರ್ಕೆಟಿಂಗ್? ಏನಕ್ಕೆ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನ ಮಾಡಬೇಕಾಗಾದ್ರೆ? ಸಿಂಪಲ್, ನೋ ಇನ್ವೆಸ್ಟ್ಮೆಂಟ್. ಯಾರಾದ್ರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರ ಮೆಸೇಜ್ ಹಾಕ್ಬೋದಾ, ನಾನು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ? ಲೀಡರ್ಸ್ ಯಾರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ?
ಯಾರ್ಯಾರು ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೀರಾ ಮೆಸೇಜ್ ಹಾಕ್ಬೋದಾ? ನೋ 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 ನೋ. ಯಾರು ಇನ್ವೆಸ್ಟ್ಮೆಂಟ್ ಮಾಡಿಲ್ವಾ? 2222 ರೂಪಾಯಿ ಹಾಕಿದ್ದೀರಾ, ಕರೆಕ್ಟಾ? ಎಸ್, ಲತಾ ಮ್ಯಾಮ್ ಹಾಕಿದ್ರು ನಾನು 2222 ಹಾಕಿದ್ದೀನಿ ಅಂತ. ಎಸ್, ಸೂಪರ್. ಸೊ ಸರ್ ಯಾರೋ ₹1 ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದಾರೆ. ಎಸ್, 2223 ಹಾಕಿದ್ದಾರೆ, ಕೆಲವರು 2000 ಹಾಕಿದ್ದಾರೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ನೋಡಿ, ₹2000 ₹2222 ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲ. ಈಗ ಒಂದು ಸೀರೆ ತಗೊಳ್ತೀರಾ, ತುಂಬಾ ಜನ ದುಡ್ಡು ಕೊಡ್ತೀರಾ, ಸೀರೆ ತಗೊಳ್ತೀರಾ, ಅದು ಇನ್ವೆಸ್ಟ್ಮೆಂಟಾ? ಒಂದು ಮೊಬೈಲ್ ತಗೊಳ್ತೀರಾ, ದುಡ್ಡು ಕೊಟ್ಟು ಮೊಬೈಲ್ ತಗೊಳ್ತೀರಾ, ಅದು ನಿಮ್ಮ ಇನ್ವೆಸ್ಟ್ಮೆಂಟಾ? ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ಒಂದು ಬಿಸ್ನೆಸ್ಗೆ 5 ಲಕ್ಷ ಹಾಕೋದು, ಇಲ್ಲ ಬೇರೆ ಏನಾದರೂ ಬಿಸ್ನೆಸ್ ಮಾಡಲಿಕ್ಕೆ 1-2 ಲಕ್ಷ ಹಾಕೋದು, ಇದು ಇನ್ವೆಸ್ಟ್ಮೆಂಟ್. ಇದು ಝೀರೋ ಇನ್ವೆಸ್ಟ್ಮೆಂಟ್. ಅಂದ್ರೆ ಏನು? ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀನಿ, ನಾನು ಕೊಟ್ಟಿರೋಂಥ ದುಡ್ಡಿಗೆ ನನಗೆ ಕಂಪನಿ ಸರ್ವಿಸ್ ಕೊಟ್ಟಿದೆ, ತುಂಬಾ ಜನ ಕೂಪನ್ ಕೊಟ್ಟಿದೆ. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಅನ್ಸಿದೆ ಇದು ಇನ್ವೆಸ್ಟ್ಮೆಂಟ್ ಅಂತ, ಯಾವುದೇ ಕಾರಣಕ್ಕೂ ಇಲ್ಲಿ ಝೀರೋ ಇನ್ವೆಸ್ಟ್ಮೆಂಟ್. ನೀವು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ನಿಮಗೆ 1000 ವೋಚರ್ ಕೊಟ್ಟಿದೆ, 1000 ಲೈಸೆನ್ಸ್ ಕೊಟ್ಟಿದೆ, 1000 ಗಿಫ್ಟ್ ವೋಚರ್ ಕೊಟ್ಟಿದೆ, ಮತ್ತೆ ಕೂಪನ್ ಕೊಟ್ಟಿದೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ನೆಕ್ಸ್ಟ್, ನೋ ಲ್ಯಾಂಡ್ ರಿಕ್ವೈರ್ಮೆಂಟ್. ಯಾರಿಗಾದ್ರೂ ಇಲ್ಲಿ ಇದೇ ಪ್ಲೇಸಲ್ಲಿ ಮಾಡ್ಬೇಕಂತ ಯಾರಾದ್ರೂ ಹೇಳಿದಾರ ನಿಮಗೆ? ಇಲ್ಲಿ ಯಾವುದೇ ಕಾರಣಕ್ಕೂ ಲ್ಯಾಂಡ್ ರಿಕ್ವೈರ್ಮೆಂಟ್ ಇಲ್ಲ. ನೀವು ನಿಮ್ಮ ಏರಿಯಾದಲ್ಲೇ ಮಾಡಿ, ನಿಮ್ಮ ಮನೆ ಪಕ್ಕದಲ್ಲೇ ಮಾಡಿ ಅಂತ ಯಾರಾದ್ರೂ ಹೇಳಿದಾರ? ಇಲ್ಲ. ಸೊ ನೀವು ಎಲ್ಲಿ ಬೇಕಾದ್ರೂ ಮಾಡ್ಬೋದು, ನೀವು ಯಾವುದೇ ಊರಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾವ ಸ್ಟೇಟಲ್ಲಿ ಬೇಕಾದ್ರೂ ಮಾಡ್ಬೋದು, ಫ್ರೀಯಾಗಿ ಮಾಡ್ಬೋದು. ಒಂದು ಅರ್ಥ ಮಾಡ್ಕೊಳ್ಳಿ, ಏನಕ್ಕೆ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಬೇಕಂತ ಹೇಳ್ತಿದ್ದೀನಿ. ಸೊ ಜಾಬ್ ಅಂತ ಬಂದಾಗ, ಎಸ್ ನಾನು ಇದೇ ಪ್ಲೇಸಲ್ಲಿ ಹೋಗಿ ಮಾಡಬೇಕು, ಬೆಳಿಗ್ಗೆ ಎದ್ದೇಳಬೇಕು 6 ಗಂಟೆಗೆ, ಫ್ರೆಶ್ ಅಪ್ ಆಗಬೇಕು, 9 ಗಂಟೆ ಕೆಲ್ಸಕ್ಕೆ ಹೋಗ್ಬೇಕು, ಮತ್ತೆ ಅಲ್ಲಿ ಪಂಚ್ ಮಾಡಬೇಕು, ನೆಕ್ಸ್ಟ್ ನೈಟ್ 6 ಗಂಟೆ 8 ಗಂಟೆಗೆ ಬರ್ತೀನಿ, ಮತ್ತೆ ಪಂಚ್ ಮಾಡಬೇಕು, ಓಟಿ ಇದ್ರೆ ಓಟಿ ಮಾಡ್ತೀನಿ. ಸೊ ಮಾರ್ಕೆಟಲ್ಲಿ ಕೆಲಸದಲ್ಲಿ ತುಂಬಾ ನಮಗೆ ಟಾರ್ಚರ್ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ನಿಮ್ಗೆ ಯಾವುದೇ ರೀತಿ ಟಾರ್ಚರ್ ಟಾರ್ಚರ್ ಯಾವುದೇ ಕಾರಣಕ್ಕೂ ಇರಲ್ಲ ನಿಮಗೆ. ಎಸ್, ನೋಡ್ಬೋದು, ನೋ ಎಕ್ಸ್ಪೀರಿಯನ್ಸ್. ಯಾರಾದ್ರೂ ಕೇಳ್ತಾ ಇದಾರ ನಿಮಗೆ? ನಿಮಗೆ ನೆಟ್ವರ್ಕಿಂಗ್ ಅಲ್ಲಿ 5 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಈ ಕಂಪನಿಗೆ ಬನ್ನಿ. ನಿಮಗೆ ಜಾಬ್ ಅಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರೆ ಈ ಕಂಪನಿಗೆ ಬನ್ನಿ. ನಿಮಗೆ ಮಾತಾಡ್ಲಿಕ್ಕೆ ಬನ್ನಿ, ನೀವು ಮಾತಾಡಕ್ ಬಂದ್ರೆ ನೀವು ಬನ್ನಿ ಅಂತ ಯಾರಾದ್ರೂ ಹೇಳಿದಾರ? ಸೊ ನೋ, ಯಾವುದೇ ಕಾರಣಕ್ಕೂ ನಿಮಗೆ ಎಕ್ಸ್ಪೀರಿಯನ್ಸ್ ಈ ಸಿಸ್ಟಮ್ ಅಲ್ಲಿ ಅವಶ್ಯಕತೆ ಇಲ್ಲ. ಯಾರು ಬೇಕಾದ್ರೂ ಈ ಸಿಸ್ಟಮ್ ಅಲ್ಲಿ ನೀವು ಮಾಡ್ತಾ ಹೋಗ್ಬೋದು, ದುಡ್ಡು ಮಾಡ್ತಾ ಹೋಗ್ಬೋದು. ನೋ ಕ್ವಾಲಿಫಿಕೇಶನ್ಸ್. ಯಾರಿಗಾದ್ರೂ ಕೇಳಿದೀವಾ? MBBS ಮಾಡಿರ್ಬೇಕು, ಇಂಜಿನಿಯರ್ ಆಗಿರ್ಬೇಕು, ಡಾಕ್ಟರ್ಸ್ ಆಗಿರ್ಬೇಕು, ಲಾಯರ್ಸ್ ಆಗಿರ್ಬೇಕು, ಯಾರು ಕೇಳಿಲ್ಲ. ತುಂಬಾ ಜನ ಎಜುಕೇಶನ್ ಇರೋರು ಮಾಡ್ತಾ ಇದಾರೆ, ಎಜುಕೇಶನ್ ಇಲ್ದವರು ಮಾಡ್ತಾ ಇದಾರೆ. ಎಜುಕೇಶನ್ ಇದ್ದವ್ರಿಗೂ ಒಂದೇ ಸ್ಯಾಲ್ರಿ, ಎಜುಕೇಶನ್ ಇಲ್ದವ್ರಿಗೂ ಒಂದೇ ಇನ್ಕಮ್ ಬರ್ತಾ ಇದೆ, ರೈಟ್? ಸೊ ಇವತ್ತು ನಮಗೆ ಕ್ವಾಲಿಫಿಕೇಶನ್ ಈ ಒಂದು ಸಿಸ್ಟಮ್ ಅಲ್ಲಿ ಅವಶ್ಯಕತೆ ಇರಲ್ಲ. ಸೊ ಅದ್ರ ಜೊತೆಗೆ ನೋ ರಿಸ್ಕ್ ಯಾರಿಗಾದ್ರೂ ಇದೆಯಾ? ಯಾರಿಗೂ ರಿಸ್ಕ್ ಇಲ್ಲ. ಏನ್ ರಿಸ್ಕ್ ಅಂದ್ರೆ, ಇವತ್ತು ಓನ್ ಬಿಸ್ನೆಸ್ ಮಾಡ್ತೀನಪ್ಪ, 5 ಲಕ್ಷ 10 ಲಕ್ಷ ಹಾಕಿ ಏನ್ ಮಾಡ್ತೀನಿ? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದೇ ಶಾಪಲ್ಲಿ ಕುತ್ಕೋಬೇಕು. ಬೆಳಗ್ಗೆ ಹೋಗ್ಬೇಕು, ಒಂದು ಅಂಗಡಿ ಓಪನ್ ಮಾಡ್ತೀನಿ, ಒಂದು ಸೆಟರ್ ಓಪನ್ ಮಾಡಬೇಕು, ಮತ್ತೆ ಸೆಟರ್ ಕ್ಲೋಸ್ ಮಾಡಬೇಕು, ಬಂದು 12 ಗಂಟೆವರೆಗೂ ಆಗುತ್ತೆ. ನನ್ನ ಲೈಫ್ ಲಾಂಗ್ ನಾನು ಬಿಸ್ನೆಸ್ ಮಾಡಿದ್ರು ಅದರಲ್ಲೇ ಕಳಿಬೇಕಾಗತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ರಿಸ್ಕ್ ಇಲ್ಲ. ನೀವು ಒಬ್ಬರೇ ಕೆಲಸ ಮಾಡ್ತಾ ಇಲ್ಲ, ನಿಮ್ಮ ಜೊತೆಗೆ ನಿಮ್ಮ ಟೀಮ್ ಕೆಲಸ ಮಾಡ್ತಾ ಇದೆ. ಸಪೋಸ್ ಇವತ್ತು ನಾನು ಮನೇಲಿ ಮಲಗಿದ್ದೀನಪ್ಪ, ಹುಷಾರಿಲ್ಲ, ನನಗೆ ಇನ್ಕಮ್ ಸ್ಟಾಪ್ ಆಗುತ್ತೆ? ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ. ನಿಮ್ಮ ಜೊತೆಗೆ ನಿಮ್ಮ ಟೀಮ್ ಕೆಲಸ ಮಾಡ್ತಾ ಇರೋದು. ಸಪೋಸ್ ಕೆಲ್ಸದಲ್ಲಿ ಹೋಗ್ತೀನಿ, ನಾನೆಲ್ಲ ಊರಿಗೆ ಹೋಗ್ಬೇಕು, ಮ್ಯಾರೇಜ್ಗೆ ಹೋಗ್ಬೇಕು, 5 ದಿನ ನಾನು ರಜೆ ಹಾಕಿದ್ದೀನಿ ಅಂದ್ರೆ ಸ್ಯಾಲ್ರಿ ಕೊಡ್ತಾರೆ ಯಾರಾದ್ರೂ? ಯಾರು ಕೊಡಲ್ಲ ಮೈ ಫ್ರೆಂಡ್ಸ್, ಕಟ್ ಮಾಡ್ತಾರೆ. ಬಟ್ ಇಲ್ಲಿ ರಿಸ್ಕ್ ಅನ್ನೋದು ಇರಲ್ಲ. ನೋ ಬಾಸಿಸಮ್. ಯಾವುದೇ ಕಾರಣಕ್ಕೂ ಇರಲ್ಲ. ಯಾರು ನಿಮಗೆ ಬಾಸ್ ಇಲ್ಲ, ನಿಮಗೆ ನೀವೇ ಬಾಸ್, ನಿಮಗೆ ನೀವೇ ಲೀಡರ್. ಅರ್ಥ ಆಯ್ತು? ಸೊ ಯಾವುದೇ ಕಾರಣಕ್ಕೂ ನಿಮಗಿಲ್ಲಿ ಬಾಸಿಸಮ್ ಇರಲ್ಲ, ಟೈಮಿಂಗ್ಸ್ ಇರಲ್ಲ. ಇವಾಗೇ ಮಾಡಿ, ಇಷ್ಟು ಗಂಟೆಗೆ ಮಾಡಿ, ಬೆಳಗ್ಗೆ 5 ಗಂಟೆಗೆ ಎದ್ದೇಳಿ ಅಂತ ಯಾರು ನಿಮ್ಗೆ ಹೇಳಲ್ಲ. ನೀವೇ ಈ ಕಂಪನಿಯ ಓನರ್ ತರ ನೀವು ಫೀಲ್ ಮಾಡ್ಬೋದು ನೆಟ್ವರ್ಕಿಂಗ್ ಸಿಸ್ಟಮ್ ಅಲ್ಲಿ. ಅದ್ರ ಜೊತೆಗೆ ಅರ್ಲಿ ರಿಟೈರ್ಮೆಂಟ್. ಎಸ್, ತುಂಬಾ ಜನ ಏನ್ ಹೇಳ್ತಾರೆ, ಸರ್ ರಿಟೈರ್ಮೆಂಟ್ ಅಂದಾಗ ಏನಾಗುತ್ತೆ? 60 ವರ್ಷ ದುಡಿತೀವಿ, 50 ವರ್ಷ ದುಡಿತೀವಿ, 70 ವರ್ಷ ದುಡಿತೀವಿ, ಇದು ಲೈಫಾ? ಸರ್ ಇವತ್ತು ಕ್ರಿಕೆಟ್ ಆಡೋರು 30-35 ವರ್ಷಕ್ಕೆಲ್ಲ ರಿಟೈರ್ಮೆಂಟ್ ಆಗ್ತಾರೆ. ಎಸ್, ಒಳ್ಳೆ ಲೈಫ್ ಮಾಡಿ ತುಂಬಾ ಜನ ನೋಡಿರ್ಬೋದು. ಸಚಿನ್ ತೆಂಡೂಲ್ಕರ್ ಅವರು 30-35 ವರ್ಷಕ್ಕೆ ರಿಟೈರ್ಮೆಂಟ್ ಆದ್ರು. ತುಂಬಾ ಜನ ಕ್ರಿಕೆಟರ್ಸ್ ನೀವು ನೋಡಿರ್ಬೋದು. ಜಸ್ಟ್ ಎ ಮಿನಿಟ್. ತುಂಬಾ ಜನ ಏನ್ ಮಾಡ್ತಾರೆ, ಬರೀ 40 ವರ್ಷ 30 ವರ್ಷಕ್ಕೆಲ್ಲ ರಿಟೈರ್ಮೆಂಟ್ ಆಗ್ತಿದ್ದಾರೆ. ಬಟ್ ನಾವೇನ್ ಮಾಡ್ತಾ ಇದೀವಿ, 60 ವರ್ಷ ಆದ್ರೂ ದುಡಿತಾ ಇದೀವಿ, 70 ವರ್ಷ ಆದ್ರೂ ದುಡಿತಾ ಇದೀವಿ. ಈ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಗೊತ್ತಾ? ಅರ್ಲಿ ರಿಟೈರ್ಮೆಂಟ್. ಜಸ್ಟ್ 1 ಇಯರ್ 2 ಇಯರ್ 3 ಇಯರ್ ನೀವು ಕೆಲಸ ಮಾಡಿದ್ರೆ ನೀವು ಆರಾಮಾಗಿ ರಿಟೈರ್ಮೆಂಟ್ ಅನ್ನ ತಗೋಬಹುದು. ಎಸ್, ಪ್ರತಿಯೊಬ್ಬರಿಗೆ ಅರ್ಥ ಆಗ್ತಿದೆ ಅನ್ಕೊಳ್ತೀನಿ ನಾನು. ಅನ್ಲಿಮಿಟೆಡ್ ಇನ್ಕಮ್, ನಿಮಗೆ ಎಷ್ಟು ಇನ್ಕಮ್ ಬೇಕೋ ಅಷ್ಟು ಇನ್ಕಮ್ ನೀವು ಇಲ್ಲಿ
ಮಾಡ್ತಾ ಹೋಗ್ಬೋದು. ಫಿಕ್ಸ್ಡ್ ಸ್ಯಾಲ್ರಿ ಕೊಡ್ತಾ ಇದೆಯಾ? ಇಲ್ಲ. ಕೆಲಸ ಅಂತ ಬಂದಾಗ 20,000 ಅಂದ್ರೆ 20,000 ಸ್ಯಾಲ್ರಿ ಮಾತ್ರ, 30,000 ಅಂದ್ರೆ 30,000 ಸ್ಯಾಲ್ರಿ ಮಾತ್ರ. ಬಟ್ ಇಲ್ಲೆಷ್ಟಿದೆ? ಒಂದು ತಿಂಗಳು 10,000 ತಗೊಂಡ್ರ, ನೆಕ್ಸ್ಟ್ ತಿಂಗಳು 20,000, ನೆಕ್ಸ್ಟ್ ತಿಂಗಳು 30,000, ನೆಕ್ಸ್ಟ್ ತಿಂಗಳು 1,50,000, 50,000, 2 ಲಕ್ಷ, 3 ಲಕ್ಷ. ನಿಮಗೆ ಎಷ್ಟು ಬೇಕು ಅಷ್ಟು ಅರ್ನಿಂಗು ನಿಮ್ಮ ಕೈಯಲ್ಲಿರುತ್ತೆ, ನಿಮ್ಮ ಟೀಮ್ ಕೈಯಲ್ಲಿರುತ್ತೆ. ಅದಕ್ಕೋಸ್ಕರ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮೈ ಡಿಯರ್ ಫ್ರೆಂಡ್ಸ್. ಎಸ್, ಮೈ ಸಿಟಿಯ ಒಂದು ಗ್ರಾಫ್ ಎನ್ ಚಾರ್ಟ್ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ವರ್ಕ್ ಮಾಡೋಂಥವ್ರಿಗೆ ನೋಡ್ಬೋದು, ಎನ್ ಗ್ರಾಫ್ ಪ್ರತಿಯೊಬ್ಬರಿಗೂ ಕಾಣಿಸ್ತಾ ಇದೆ. ನಾನು ಎಷ್ಟು ಎಫರ್ಟ್ ಹಾಕ್ಬೇಕು ಈ ಬಿಸ್ನೆಸ್ ಅಲ್ಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಯಾರಿಗೆಲ್ಲ ಗೊತ್ತಿದೆ ಇದ್ರ ಬಗ್ಗೆ ಮೆಸೇಜ್ ಆಗ್ಬೋದಾ? ಎಸ್, ನನಗೆ ಗೊತ್ತಿದೆ ಅಂತ ಯಾರಾದರೂ? ಎಸ್, ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ ಮ್ಯಾಮ್, ಇದು ಸರ್ವಿಸ್ ಓರಿಯೆಂಟೆಡ್, ಬಟ್ ನೆಟ್ವರ್ಕಿಂಗ್ ಥ್ರೂನೇ ಮೂವ್ ಆಗುತ್ತೆ. ಓಕೆ, ಎಸ್, ನೋ 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 ಎನ್ ಚಾರ್ಟ್ ಬಗ್ಗೆ ಗೊತ್ತಿಲ್ಲ. ಎಸ್, ಇಲ್ಲೊಬ್ರು ಮೆಸೇಜ್ ಹಾಕಿದ್ದಾರೆ, ಗೀತಾ ಮ್ಯಾಮ್ ಎಸ್ ಸರ್ ಗೊತ್ತಿದೆ ಅಂತ. ಯಾರಿಗೆ ಗೊತ್ತಿದೆ? ಶಿವು ಸರಿಗೆ ಗೊತ್ತಿದೆ. ಬೇರೆ ಯಾರು ಲೀಡರ್ಸ್? ನೋ ನೋ. ಎಷ್ಟು ಎಸ್ ಎಷ್ಟು? ಬೇಗ ಫಾಸ್ಟಾಗಿ ಮೆಸೇಜ್ ಹಾಕ್ಬೋದಾ? ಎನ್ ಚಾರ್ಟ್ ಇದೊಂದು ಅರ್ಥ ಮಾಡ್ಕೊಳ್ಳಿ, ನಾವು ಎಫರ್ಟ್ ಎಷ್ಟಿರುತ್ತೆ ಈ ಬಿಸ್ನೆಸ್ ಅಲ್ಲಿ. ಎಸ್ ಸರ್ ಗೊತ್ತಿದೆ. ಅಜಯ್ ಸರ್ ಸೂಪರ್. ತುಂಬಾ ಜನಕ್ಕೆ ಗೊತ್ತಿಲ್ಲ ಎನ್ ಚಾರ್ಟ್, ಎನ್ ಗ್ರಾಫ್. ಫಸ್ಟ್ ತುಂಬಾ ಜನ ನೋ ಅಂತ ಮೆಸೇಜ್ ಹಾಕಿದ್ರು. ಇಟ್ಸ್ ಓಕೆ. ಏನಾಗಾದ್ರೆ ಎನ್ ಗ್ರಾಫ್, ಎನ್ ಚಾರ್ಟ್ ಅಂದ್ರೆ ನಮ್ಮ ಎಫರ್ಟ್ಸ್ ಈ ಬಿಸ್ನೆಸ್ ಅಲ್ಲಿ ನೋಡ್ಬೋದು. ನಮ್ಮ ಎಫರ್ಟ್ ಇದ್ರಲ್ಲಿ ಎಷ್ಟು ಇರಬೇಕಾಗತ್ತೆ ಈ ಬಿಸ್ನೆಸ್ ಅಲ್ಲಿ ನನಗೆ ಇನ್ಕಮ್ ಬರ್ಲಿಕ್ಕೆ ಅಂತ ಇದೆ. ಓಕೆ, ಸೊ ನೋಡ್ಬೋದು ಸ್ಟಾರ್ಟಿಂಗ್ ನಿಮಗೆ ಕಾಣಿಸ್ತಿದೆ 10 ಪೇರ್ ಅಂತ ಇದೆ. ಲಾಸ್ಟ್ ಇಂದ ನಾವು ನೋಡ್ತಾ ಹೋಗ್ಬೇಕು ಕೆಳಗಡೆಯಿಂದ. 10 ಪೇರ್ ಅಚೀವ್ಮೆಂಟ್ ಆದಂತ ವ್ಯಕ್ತಿಗಳಿಗೆ ಏನಾಗುತ್ತೆ, ರೆಡ್ ಅಂತ ಅದು ಕಾಣಿಸ್ತಿದೆ, ಅದ್ರಲ್ಲಿ ಫುಲ್ ಎಫರ್ಟ್. ಈ ಕಡೆ ಗ್ರೀನ್ ಕಾಣಿಸ್ತಿದೆಯಲ್ಲ, ಅದು ನಿಮ್ಮ ಇನ್ಕಮ್. 10 ಪೇರ್ ಮಾಡಿರೋ ಅಂಥವ್ರು ಎಫರ್ಟ್ 100% ನಿಮ್ಮ ಎಫರ್ಟ್ ಇರಲೇಬೇಕು. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದರಲ್ಲಿ ಏನಾಗಲ್ಲ, ಇನ್ಕಮ್ ಅನ್ನೋದು ಬರಲ್ಲ. ತುಂಬಾ ಜನ ಇಲ್ಲಿ ಫಿಲ್ಟರ್ ಆಗ್ತಾರೆ. ತುಂಬಾ ಜನ ಏನ್ ಮಾಡ್ತಾರೆ, ಇಲ್ಲಿ ಬಿಸ್ನೆಸ್ ನ ಕ್ವಿಟ್ ಮಾಡ್ತಾರೆ. ಏನಕ್ಕೆ? ಎಫರ್ಟ್ ಜಾಸ್ತಿ ಇರುತ್ತಲ್ವಾ. 10 ಪೇರ್ ಆದವ್ರಿಗೆ ಏನಾದ್ರು ಇನ್ಕಮ್ ಇರುತ್ತಾ? ಇನ್ಕಮ್ ಇರಲ್ಲ. 10 ಪೇರ್ ಆದವ್ರಿಗೆ ಎಷ್ಟು ಬಂದಿರುತ್ತೆ ಇನ್ಕಮ್? ನೀವು ಕ್ಯಾಲ್ಕುಲೇಷನ್ ಮಾಡಿ ಕುತ್ಕೊಂಡು ಒಂದು 2,000 ಬಂದಿರ್ಬೋದು, 2,500 ಬಂದಿರ್ಬೋದು. ಎಫರ್ಟ್ ಜಾಸ್ತಿ ಇರುತ್ತೆ. ತುಂಬಾ ಜನಕ್ಕೆ ಪ್ಲಾನಿಂಗ್ ಕೊಡ್ತಿರ್ಬೇಕು, ತುಂಬಾ ಜನಕ್ಕೆ ಮೀಟಿಂಗ್ ಅಟೆಂಡ್ ಮಾಡಿಸ್ತಿರ್ಬೇಕು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ 5 ಪ್ಲಾನಿಂಗ್, 10 ಪ್ಲಾನಿಂಗ್. ನೀವು ಟೈಮೇ ನೋಡಬಾರ್ದು, ಆ ಲೆವೆಲ್ಗೆ ನಿಮ್ಮ ಕೆಲಸ ಜಾಸ್ತಿ ಇರುತ್ತೆ. ತುಂಬಾ ಜನ ಏನಾಗ್ತಾರೆ, ಇಲ್ಲಿ ಕ್ವಿಟ್ ಮಾಡ್ತಾರೆ ಬಿಸ್ನೆಸ್ ನ. ಯಾಕಂದ್ರೆ ಎಫರ್ಟ್ ಜಾಸ್ತಿ ಇದೆಯಲ್ಲ. ನಮ್ಮ ಜನಗಳಿಗೆ ಏನಾಗಬಾರ್ದು, ಎಫರ್ಟ್ ಇರಬಾರ್ದು, ಈಸಿಯಾಗಿ ದುಡ್ಡು ಬಂದ್ಬಿಡ್ಬೇಕು. ಏನ್ ಹೇಳಿ? ಎಫರ್ಟ್ ಇರಬಾರ್ದು. ಒಂದೇ ದಿನ ನಾನು ಅಂಬಾನಿ ಆಗ್ಬಿಡ್ಬೇಕು. ಹೆಂಗಾಗತ್ತೆ? ಇದರಲ್ಲಿ ಫುಲ್ಲು ನಿಮ್ಮ ಕೆಲಸ ಇರುತ್ತೆ. ಇನ್ಕಮ್ ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ನೆಕ್ಸ್ಟ್ ಬನ್ನಿ, 25 ಪೇರ್, 25 ಪೇರ್ ಅಂತ ಕರಿತೀವಿ. 25 ಪೇರ್ ಎಲ್ಲ ಆಗಿರ್ತಾರೆ, ನೀವು ಆಗಿರ್ತೀರ, ನೀವು ನೆನೆಸ್ಕೊಳ್ಳಿ. ನಿಮ್ಮ ಕೆಲಸ ಸ್ವಲ್ಪ ಕಮ್ಮಿ ಇರುತ್ತೆ. ಇನ್ಕಮ್ ನೋಡ್ಬೋದು, ಗ್ರೀನ್ ಕಲರ್ ಕಾಣಿಸ್ತಿದೆ, ಸ್ವಲ್ಪ ಇನ್ಕಮ್ ಬರ್ತಿರುತ್ತೆ. ನಿಮ್ಮ ಎಫರ್ಟ್ ಒಂದು 3/4%. 100% ಅಂತ ತಗೊಂಡಾಗ 10 ಪೇರಲ್ಲಿ ಫುಲ್ 100% ನೀವು ಎಫರ್ಟ್ ಹಾಕ್ತೀವಿ. 25 ಪೇರ್ ಅಂತ ಬಂದಾಗ 75% ನಿಮ್ಮ ಎಫರ್ಟ್ ಇರುತ್ತೆ, 25% ನಿಮ್ಮ ಇನ್ಕಮ್ ಇರುತ್ತೆ. ಇಲ್ಲೂ ಸಮೇತ ಒಂದೇ ಸರಿ ಇನ್ಕಮ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಡೈಲಿ ಒಂದು 500 ರೂಪಾಯಿ, 600 ರೂಪಾಯಿ, ಇಲ್ಲ ಎರಡು ಐಡಿ ಬರ್ತಾ ಇರುತ್ತೆ. ಸೊ 800 ರೂಪಾಯಿ ಇನ್ಕಮ್ ನೀವು ಅವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ 50 ಪೇರ್, 50 ಪೇರ್ ಯಾರೆಲ್ಲ ಆಗಿರ್ತೀರಾ, ನೆಕ್ಸ್ಟ್ ನಿಮ್ಮ ಇನ್ಕಮ್ ನೋಡ್ಬೋದು. ಅರ್ಥ ಆಯ್ತು? ಎಷ್ಟಿರುತ್ತೆ ನಿಮ್ಮ ಇನ್ಕಮ್? ರೆಡ್ ಕಲರ್ ಅಲ್ಲಿ ಏನ್ ಕಾಣಿಸ್ತಿದೆ ಅದು ನಿಮ್ಮ ಎಫರ್ಟ್. ಆಲ್ಮೋಸ್ಟ್ ಅಲ್ಲಿ ಅದಕ್ಕಿಂತ ಸ್ವಲ್ಪ ಎಫರ್ಟ್ ಕಡಿಮೆ ಇರುತ್ತೆ. ಒಂದು 40% ನಿಮ್ಮ ಒಂದು ಇನ್ಕಮ್ ಗ್ರೋತ್ ಆಗುತ್ತೆ. ನಿಮ್ಮ ಇನ್ಕಮ್ ಅಷ್ಟೇ ಬಂದಿರುತ್ತೆ. 50 ಪೇರ್ ಅವ್ರಿಗೆ, ಯಾರೆಲ್ಲ 50 ಪೇರ್ ಇದಾರೆ, ನಿಮ್ಮ ಎಫರ್ಟ್ ಇದು ನಾನು ತೋರಿಸ್ತಾರ ರೆಡ್ ಅಲ್ಲಿ. ಸ್ವಲ್ಪ 25 ಗಿನ ಸ್ವಲ್ಪ ಎಫರ್ಟ್ ನಿಮ್ದು ಕಡಿಮೆ ಇರುತ್ತೆ, ಬಟ್ ಇನ್ಕಮ್ ಸ್ವಲ್ಪ ಜಾಸ್ತಿ ಇರುತ್ತೆ. ಡೈಲಿ ಇನ್ಕಮ್ ಮೇಂಟೈನ್ ಮಾಡ್ತಾ ಇರ್ತೀರಾ. ಎಷ್ಟು ಡೈಲಿ ಮೇಂಟೈನ್ ಮಾಡ್ತಿರ್ತೀರಾ? ಡೈಲಿ 1,000 ಬರ್ತಾ ಇರುತ್ತೆ, 1,500 ಬರ್ತಾ ಇರುತ್ತೆ, 2,000 ಬರ್ತಾ ಇರುತ್ತೆ. ಎಸ್, ಸೊ ಅದ್ರ ಮೇಲ್ಗಡೆ ಹೋಗೋಣ. 80 ಪೇರ್, 80 ಪೇರ್ ನಿಯರ್ 100 ಪೇರ್ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. 100 ಪೇರ್ ಯಾರೆಲ್ಲ ಇರ್ತೀರಾ, ನಿಮ್ಮ ಎಫರ್ಟ್ಸ್ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಇರುತ್ತೆ, ನಿಮ್ಮ ಇನ್ಕಮ್ ಜಾಸ್ತಿ ಇರುತ್ತೆ. ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ ನಿಮ್ಗೆ ಆರೋ ಮಾರ್ಕ್, ಅದು ನಿಮ್ಮ ಇನ್ಕಮ್. 80 ಪೇರಿಂದ ಯಾರೆಲ್ಲ ಮಾಡಿರ್ತಾರೆ, 100 ಪೇರ್ ಯಾರೆಲ್ಲ ಆಗಿರ್ತಾರೆ, ಅವರ ಇನ್ಕಮ್ ಪರ್ ಡೇ ಮಿನಿಮಮ್ 2,000, 2,500, 3,000, 4,000 ಈ ತರ ಪರ್ ಡೇ ಆಲ್ಮೋಸ್ಟ್ ಆಲ್ ಮೇಂಟೈನ್ ಮಾಡ್ತಾ ಇರ್ತಾರೆ ಅವರ ಇನ್ಕಮ್. ನಿಮ್ಮ ಎಫರ್ಟ್ಸ್ ಆಲ್ಮೋಸ್ಟ್ ಅಲ್ಲಿ ಇರಲ್ಲ, ಯಾಕಂದ್ರೆ ಟೀಮ್ ಇರುತ್ತಲ್ವಾ, ಟೀಮ್ ಕೆಲಸ ಮಾಡ್ತಾ ಇರುತ್ತೆ. ಸೊ ನೆಕ್ಸ್ಟ್ ಡೈಮಂಡ್ ಅಂತ ಕರಿತೀವಿ. ಡೈಮಂಡ್ ಅಂದ್ರೆ ಏನು? 200 ಪೇರು, 300 ಪೇರು, 400 ಪೇರು ಯಾರೆಲ್ಲ ಆಗಿರುತ್ತಲ್ವಾ, ನಿಮ್ಮ ಎಫರ್ಟ್ಸ್ ಇರುತ್ತಾ ಅಲ್ಲಿ?
ನೋಡಿ ಫುಲ್ ಗ್ರೀನ್ ಇದೆ, ಫುಲ್ ಇನ್ಕಮ್. ನಂದು ಇವಾಗ ಯಾವ್ದಿದೆ? ಸೊ ಅದೇ ಇದೆ. ನಂದೇನಾದ್ರು ಎಫರ್ಟ್ಸ್ ಇದೆಯಾ? ಏನು ಎಫರ್ಟ್ಸ್ ಇಲ್ಲ. ಇನ್ಕಮ್ ಎಷ್ಟು ಬರ್ತಾ ಇದೆ? ಮಂತ್ಲಿ 3 ಲಕ್ಷ ಇನ್ಕಮ್ ಇದೆ. ಡಿಯರ್ ಫ್ರೆಂಡ್ಸ್, ಇದು ನಾವು ಮಾರ್ಕೆಟ್ ಅಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಇಷ್ಟೇ. ತುಂಬಾ ಜನ ಏನಾಗುತ್ತೆ, ಬಂದೆಡ್ಕೆ, ಸೊ ಸ್ಟಾರ್ಟಿಂಗ್ ಬಂದೆಡ್ಕೆ ಅವ್ರಿಗೆ 10,000 ರೂಪಾಯಿ ಇನ್ಕಮ್ ಬಂದ್ಬಿಡುತ್ತೆ. ಹೆಂಗ್ ಬರುತ್ತೆ ಸರ್? ಯಾರಿಗೂ ಬರಲ್ಲ. ಕೆಲಸ ಮಾಡಿದ್ರೆ ಮಾತ್ರ ಇನ್ಕಮ್ ಬರುತ್ತೆ. ಸ್ಟಾರ್ಟಿಂಗ್ ಎಲ್ಲದರಲ್ಲೂ ಕಷ್ಟ ಇರುತ್ತೆ. ಕರೆಕ್ಟ್ ಸರ್? ಇವತ್ತು ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಕಷ್ಟಪಟ್ಟಿರೋ ವ್ಯಕ್ತಿಗಳು ಯಾರು ತುಂಬಾ ಜನ ಇದ್ದಾರೆ. ಇವತ್ತು ನಿಮ್ಗೆ ರಜನಿಕಾಂತ್ ಸರ್ ಗೊತ್ತಿರ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾ ಇದ್ರು? ಟಿಕೆಟ್ ಹರಿತಾ ಇದ್ರು, ಟಿಕೆಟ್ ಅಂತ. ಇವತ್ತೇನಾದ್ರು ಸೂಪರ್ ಸ್ಟಾರ್, ಒಳ್ಳೊಳ್ಳೆ ದುಡ್ಡು ಮಾಡಿದ್ದಾರೆ. ಅದೇ ರೀತಿ ಮಹೇಂದ್ರ ಸಿಂಗ್ ಧೋನಿ ಅವ್ರು ಗೊತ್ತಿರ್ಬೋದು. ಅವ್ರೇನ್ ಮಾಡ್ತಾ ಇದ್ರು? ರೈಲ್ವೆ ಒಂದು ಇದರಲ್ಲಿ ಅವರು TTE ಕೆಲಸ ಮಾಡ್ತಿದ್ರು. 1 ಲಕ್ಷ ಸ್ಯಾಲ್ರಿ, ಗೌರ್ಮೆಂಟ್ ಸ್ಯಾಲ್ರಿ. ಅವ್ರು ಅಂದ್ಕೊಂಡ್ರು ಈ 1 ಲಕ್ಷ ನನಗಲ್ಲ ಅಂತ. ಬಟ್ ಅದನ್ನ ಕ್ವಿಟ್ ಮಾಡಿದ್ರು, ಒಂದು ಡಿಸಿಷನ್ ತಗೊಂಡ್ರು. ಬಂದ್ರು, ಬಸ್ ಹತ್ಕೊಂಡು ಕ್ರಿಕೆಟ್ ಅಲ್ಲಿ ಇವತ್ತು 1,000 ಕೋಟಿ ದುಡ್ಡು ಮಾಡಿದ್ದಾರೆ. ನೆಕ್ಸ್ಟ್ ನರೇಂದ್ರ ಮೋದಿ ಸರ್, ಚಾ ಮಾಡುವಂತ ಒಬ್ಬ ವ್ಯಕ್ತಿ ಇವತ್ತು ಪ್ರಧಾನ ಮಂತ್ರಿ ಆಗಿದ್ದಾರೆ. ಅವರು ತಗೊಂಡಿರೋಂತ ಒಂದು ಡಿಸಿಷನ್, ಸ್ಟಾರ್ಟಿಂಗ್ ಪಟ್ಟಿರಂತ ಒಂದು ಕಷ್ಟ ಅವರು ಮಾಡ್ಲಿಕ್ಕೆ ಆಗತ್ತೆ ಅಂದ್ರೆ, ಸೊ ನಮಗೇನಕ್ಕೆ ಮಾಡ್ಲಿಕ್ಕೆ ಆಗಲ್ಲ? ಎನ್ ಗ್ರಾಫ್ ಯಾರು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತೀರಾ ಲೀಡರ್ಸ್, ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ನಮ್ಮ ಎಫರ್ಟ್ ಎಷ್ಟಿರಬೇಕು, ನೀವು ಯಾವ ಒಂದು ಪೇರಲ್ಲಿ ಇದ್ದೀರ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಸೊ ಅದೇ ರೀತಿ ಈ ಸಿಸ್ಟಮ್ ಅಲ್ಲಿ ನಾನು ಏನ್ ಮಾಡ್ಬೇಕು? ಒಂದು ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ಕಾನ್ಫಿಡೆನ್ಸ್ ಇರಲ್ಲ ಅವ್ರಿಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗಲ್ಲ. ತುಂಬಾ ಜನಕ್ಕೆ ಇಲ್ಲಿ ಕಾನ್ಫಿಡೆನ್ಸೇ ಇರಲ್ಲ. ಸೊ ಅದೇ ರೀತಿ ತಾಳ್ಮೆ ಇರಲ್ಲ ಈ ಬಿಸ್ನೆಸ್ ಅಲ್ಲಿ. ನೋಡಿ, ಒಂದು ಸ್ಟೋರಿ ಇದೆ. ಏನಪ್ಪಾ ಅಂದ್ರೆ, ಇವತ್ತು ಒಬ್ಬ ದೇವ್ರ ಹತ್ರ ಹೋಗ್ತಾನೆ, ಒಂದು ಸ್ವಾಮೀಜಿಗಳ ಹತ್ರ ಹೋಗ್ತಾನೆ. ಏನ್ ಹೇಳ್ತಾನೆ ಆ ಸ್ವಾಮೀಜಿಗಳು? ನನಗೊಂದು ವರ ಕೊಡಿ ಸ್ವಾಮಿ ಅಂತ ಕೇಳ್ತಾನೆ. ಅವಾಗ ಏನ್ ಮಾಡ್ತಾನೆ? ಒಂದು ವರ ಕೊಡ್ತಾನಲ್ಲ, ಒಂದು ಸಮುದ್ರ ಇದೆ, ಆ ಸಮುದ್ರದ ಹತ್ರ ನೀನು ಹೋಗು. ಸಮುದ್ರದ ಹತ್ರ ಹೋಗಿ ಅಲ್ಲಿ ಕಲ್ಲುಗಳು ಇರುತ್ತೆ, ಅಲ್ಲಿ ಕಲ್ಲುಗಳನ್ನ ತೆಗೆದು ನೀನು ಒಂದೊಂದೇ ಸಮುದ್ರಕ್ಕೆ ಹಾಕ್ತಾ ಇರು. ಅದ್ರಲ್ಲಿ ಒಂದು ಬಿಸಿ ಕಲ್ಲು ಅಂತ ಬರುತ್ತೆ. ಆ ಬಿಸಿ ಕಲ್ಲನ್ನ ಏನ್ ಮಾಡ್ತೀಯಾ ನೀನು ತಗೋ, ನೀನ್ ಕೇಳ್ಕೊಂಡಿದ್ದೆಲ್ಲಾನು ಆಗತ್ತೆ. ಅವಾಗ ಏನ್ ಮಾಡ್ತಾನೆ? ಅವ್ನು ಹೋಗ್ತಾನೆ ಸಮುದ್ರದ ಹತ್ರ, ಒಂದೊಂದೇ ಕಲ್ಲು ತೆಗೆದಾಕ್ತಾ ಇರ್ತಾನೆ. ಸೊ ಬಿಸಿ ಕಲ್ಲು ಬರೋದೇ ಇಲ್ಲ. ಅವ್ನಿಗೆ ಏನಾಗುತ್ತೆ? ಅವಾಗ ಪೇಷನ್ಸ್ ಅನ್ನೋದು ಹೋಗ್ಬಿಡುತ್ತೆ, ಕಾನ್ಫಿಡೆನ್ಸ್ ಅನ್ನೋದು ಹೋಗ್ಬಿಡುತ್ತೆ. ಈ ಸ್ವಾಮೀಜಿಗಳು ಬರೀ ಸುಳ್ಳು ಹೇಳಿದ್ರು, ಇವ್ರು ಮೋಸ, ಫ್ರಾಡ್ ಅಂತ ಅಂದ್ಕೊಳ್ತಾನೆ. ಅವ್ನು ಆಲ್ರೆಡಿ ಸೋತೋಗ್ಬಿಡ್ತಿರ್ತಾನೆ. ಸಾಯಂಕಾಲ ಆಗತ್ತೆ, 5 ಗಂಟೆ ಆಗತ್ತೆ, 6 ಗಂಟೆವರೆಗೂ ಆಗ್ತಾನೆ ಇರ್ತಾನೆ. ತೆಗೆದು ಆಗ್ತಿರ್ತಾನೆ. 7 ಗಂಟೆ ಆಗುತ್ತೆ, 7 ಗಂಟೆ ಕರೆಕ್ಟಾಗಿ ಒಂದು ಬಿಸಿ ಕಲ್ ಕೈಗೆ ಬರುತ್ತೆ. ಅವಾಗ ಏನ್ ಮಾಡ್ತಾನೆ ವ್ಯಕ್ತಿ? ಅದ್ರದ್ದು ತೆಗೆದು ನೀರ್ಗೆ ಹಾಕ್ಬಿಡ್ತಾನೆ. ಅವಾಗ ಅನ್ಸುತ್ತೆ, ಅಯ್ಯೋ ಸಿಕ್ತಲ್ಲ, ಕಳ್ಕೊಬಿಟ್ನಲ್ಲ ಅಂತ. ಸೊ ಇದೇ ತರ ಈ ಬಿಸ್ನೆಸ್ ಅಲ್ಲಿ ನಮಗೆ ಕಾನ್ಫಿಡೆನ್ಸ್ ಇಲ್ಲ ತುಂಬಾ ಜನಕ್ಕೆ. ಏನು, ಈ ಬಿಸ್ನೆಸ್ ಹೆಂಗ್ ಪ್ರಮೋಟ್ ಮಾಡ್ಲೋ, ಹೆಂಗ್ ಆಗ್ಬಿಡುತ್ತೋ, ಯಾರಿಗಾನ ಹೇಳಿದ್ರೆ ಏನ್ ಆಗ್ಬಿಡುತ್ತೋ, ನಮ್ಮಲ್ಲಿ ನಮಗೆ 100 ಗೊಂದಲ. ಸೊ ಆ ತರ ಯಾರು ಇರ್ತೀರಾ, ನಿಮ್ಮ ಹತ್ರ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ದುಡ್ಡು ಮಾಡಕ್ಕಾಗಲ್ಲ. ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್. ಪ್ಲಾನಿಂಗ್ ಕೊಡ್ಲಿಕ್ಕೆ ಪ್ರತಿಯೊಬ್ಬರಿಗೂ ಬರಲೇಬೇಕು. ಅಂತ ಪ್ಲಾನಿಂಗ್ ಏನಿಲ್ಲ ಸರ್ ಇದು, ಕರೆಕ್ಟಾ? ಬೇರೆ ಏನಾದ್ರು ಇದೆಯಾ? ಇದು 1 ಲಕ್ಷ ಹಾಕಿ 2 ಲಕ್ಷ ಡಬಲ್ ಕೊಡ್ತೀವಿ ಅಂತ ಏನಾದ್ರು ಇದೆಯಾ? ಇಲ್ಲ ಸರ್, ಒಂದು 50,000 ಹಾಕಿ ನಿಮ್ಗೆ ಏನೋ ಒಂದು ಪ್ರಾಡಕ್ಟ್ಸ್ ಕೊಡ್ತೀನಿ, ಅದು ತಲೆಗೆ ಯೂಸ್ ಆಗುತ್ತೆ, ದಪ್ಪ ಆಗ್ತೀರಾ, ಸಣ್ಣ ಆಗ್ತೀರಾ ಅಂತ ಏನಾದ್ರು ಇದೆಯಾ? ಏನೂ ಇಲ್ಲ. ಬರೀ ಒಂದು ಸಬ್ಸ್ಕ್ರಿಪ್ಷನ್ ತಗೊಳ್ಳಿ, ಒಂದು ವೋಚರ್ ಕೊಡ್ಸಿ ಅಂತ ಯಾರಾದ್ರೂ ಅಪ್ಲೈನ್ ಬೇಕಾ ನಿಮ್ಗೆ? ಇಲ್ಲಿ ಯಾರ್ದು ಅವಶ್ಯಕತೆ ಇಲ್ಲ. ನೀವೇ ಸಿಂಗಲ್ ಆಗಿ ಪ್ಲಾನಿಂಗ್ಸ್ ಅನ್ನ ಕೊಡ್ಬೋದು. ನೆಕ್ಸ್ಟ್ ಹಾರ್ಡ್ ವರ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಯಾರು ಮಾಡ್ಲಿಕ್ಕೆ ರೆಡಿ ಇಲ್ಲ ಅವ್ರು ದುಡ್ಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಮಾರ್ಟ್ ವರ್ಕೇ ಮಾಡ್ತೀನಿ ಅಂತಂದ್ರೆ ಸೊ ಆಗಲ್ಲ. ಹಾರ್ಡ್ ವರ್ಕ್ ಅಂದ್ರೆ ಏನು? ನಾನು ಮಾರ್ಕೆಟ್ ಹೋಗಲ್ಲ, ಏನಾದ್ರು ಮೂಟೆ ಹೊರಬೇಕಾ? ಇಲ್ಲ. ಏನಾದ್ರು ಬೇರೆ ಹೋಗಿ ಏನಾದ್ರು ಕೆಲಸ ಮಾಡ್ಬೇಕಾ? ಇಲ್ಲ. ಹಾರ್ಡ್ ವರ್ಕ್ ಅಂದ್ರೆ ಏನು? ನಾನು ತಿಳ್ಕೋಬೇಕು, ನಾನು ತಿಳ್ಕೊಂಡಿರೋದನ್ನ ನನ್ನ ಟೀಮ್ ಮೇಟ್ಸ್ಗೆ ಹೇಳಬೇಕು, ಬೆಳಿಗ್ಗೆ ಎದ್ದೇಳಕ್ಕೆ ಪ್ಲಾನಿಂಗ್ಸ್ ಕೊಡಬೇಕು, ಮೀಟಿಂಗ್ಸ್ ಮಾಡಬೇಕು, ಟ್ರೈನಿಂಗ್ಸ್ ಮಾಡಬೇಕು, 4 ಜನಕ್ಕೆ ಎಜುಕೇಶನ್ ಕೊಡಬೇಕು. ಇದು ನಿಮ್ಮ ಹಾರ್ಡ್ ವರ್ಕ್. ತುಂಬಾ ಜನ ಏನಂದ್ರೆ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಇಲ್ಲ, ದುಡ್ಡು ಈಸಿಯಾಗಿ ಬಂದ್ಬಿಡಬೇಕು. ಸರ್ ಇವತ್ತು ಸಚಿನ್ ತೆಂಡೂಲ್ಕರ್, ಯಾರು ಎಕ್ಸಾಂಪಲ್ ವಿರಾಟ್ ಕೊಹ್ಲಿ, ಬೆಳಗ್ಗೆ ಎದ್ದು 5 ಗಂಟೆಗೆ ಏನ್ ಮಾಡ್ತಾರೆ ಸರ್? ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗ್ತಾರೆ. 5 ಗಂಟೆಗೆ ಎದ್ದು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೇ ಮಾಡ್ತಾರೆ ಅವ್ರು. ಆಕ್ಟರ್ ಅಮಿತಾಬ್ ಬಚ್ಚನ್ ಸರ್ ಏಜ್ ಎಷ್ಟಾಗಿದೆ, ಅವರು ಶೂಟಿಂಗ್ ಅಂತ ಟೈಮಲ್ಲಿ ಬೆಳಿಗ್ಗೆ ಎದ್ದು 5 ಗಂಟೆಗೆ ರೆಡಿ ಇರ್ತಾರೆ ಶೂಟಿಂಗ್ ಸ್ಪಾಟ್ ಅಲ್ಲಿ. ನಾವೇನ್ ಮಾಡ್ತೀವಿ? ನಾವು ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ರೆಡಿ ಇಲ್ಲ, ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಈಸಿಯಾಗಿ ದುಡ್ಡು ಬಂದ್ಬಿಡ್ಬೇಕು. ಹೆಂಗ್ ಬಂದ್ಬಿಡುತ್ತೆ ಈಸಿಯಾಗಿ? ಬೆಳಗ್ಗಿಂದ ಸಾಯಂಕಾಲವರೆಗೂ ಕೆಲಸ ಮಾಡಕ್ ರೆಡಿ ಇದೀನಿ ಕೆಲಸದಲ್ಲಿ, ಬಟ್ ಇಲ್ಲಿ ಈಸಿಯಾಗಿ ಹೆಂಗ್ ಬಂದ್ಬಿಡುತ್ತೆ? ನೆಕ್ಸ್ಟ್ ಫೈನಲಿ ಸಕ್ಸಸ್ 100% ನೀವು ಹಾಗೆ ಆಗ್ತೀರಾ ಈ ಒಂದು ಸಿಸ್ಟಮ್ ಅಲ್ಲಿ. ಇವೆಲ್ಲ ಫಾಲೋ ಮಾಡಿದ್ರೆ ವರ್ಕಿಂಗ್ ಸಿಸ್ಟಮ್. ಓಕೆ, ಸೊ ನೆಕ್ಸ್ಟ್ ಟೀಮ್ ವರ್ಕ್
ಒಬ್ಬರೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರೇ ಕೆಲಸ ಮಾಡಿದ್ರೆ ಏನಾಗ್ತೀರಾ, ಬರೀ ನೀವು ಮಾತ್ರ ಒಂದು ಕೆಲಸ ಮಾಡ್ಕೊಂಡು ಹೋಗ್ತೀರಾ, ಒಂದು ಲೇಬರ್ ತರ. ಇಲ್ಲಿ ಏನ್ ಮಾಡ್ಬೇಕು, ಆಸ್ ಎ ಲೀಡರ್ ತರ ನೀವು ವರ್ಕ್ ಮಾಡ್ಬೇಕು. ಲೀಡರ್ ಅಂದ್ರೆ ಏನು, ನಿಮ್ಮ ಜೊತೆಗೆ ನಿಮ್ಮ ಟೀಮನ್ನು ಕೆಲಸ ಮಾಡಿಸ್ಬೇಕು. ಕೆಲಸ ಮಾಡೋದಲ್ಲ, ಮಾಡಿಸೋದು. ಯಾರು ಮಾಡಿಸ್ತಾರೆ ಅವರು ಇಲ್ಲಿ ದುಡ್ಡು ಮಾಡ್ತಾರೆ. ಯಾರು ಬರೀ ಹೇಳಿದ್ದನ್ನ ಕೇಳ್ತಾರೆ ಅವ್ರು ದುಡ್ಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಲೀಡರ್ ಆಗಿ, ನೀವು ನಿಮ್ ಟೀಮಿಗೆ ಗೈಡೆನ್ಸ್ ಕೊಡೋ ತರ. ಕರೆಕ್ಟಾ? ಸೊ ಇವನ್ನೆಲ್ಲ ನಾನು ಇಲ್ಲಿ ರೀಚಾರ್ಜ್ ಮಾಡ್ದಾ? ಎಸ್, ನಿಂದು ಸಿಮ್ ಹೋಗ್ಬಿಡುತ್ತೆ ಅಂತ ಹೇಳ್ದಲ್ಲ, ಯಾವ್ದೋ ಒಂದ್ ಮಾಡು. ಎಸ್, ಓಕೆ. ಸೊ ಇವೆಲ್ಲ ನಾನು ಬೇಸಿಕ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ಮಾತ್ರ ಇಲ್ಲಿ ನಾನು ಏನ್ ಮಾಡ್ಲಿಕ್ಕಾಗತ್ತೆ, ದೊಡ್ಡ ಮಟ್ಟಕ್ಕೆ ಇನ್ಕಮ್ ಮಾಡ್ಲಿಕ್ಕಾಗತ್ತೆ. ಸೊ ಇದೆಲ್ಲ ಮೇನ್ ಪಾಯಿಂಟ್ಸ್ ಮಾಡಿ ಫ್ರೆಂಡ್ಸ್. ಸಿಸ್ಟಮ್ ಅಲ್ಲಿ ನಾನು ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಓಕೆ, ಸಕ್ಸಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಡ್ರೀಮ್ಸ್ ಇಟ್ಕೊಂಡ್ರೆ ಏನಾಗ್ಬೇಕು. ಸುಮ್ನೆ ಇದೀನಿ ಮೈ ಸಿಟಿ ಒಳಗಡೆ ಐಡಿಯಾ ಹಾಕಿದೀನಿ, ಯಾರೋ ಒಬ್ರು ಹೇಳಿದ್ದಾರೆ 2222 ರೂಪಾಯಿ ಕೊಟ್ರೆ ನೀನು ಶ್ರೀಮಂತ ಆಗ್ಬಿಡ್ತೀಯ, ಸಕ್ಸಸ್ ಆಗ್ಬಿಡ್ತೀಯ. ಇದೆಲ್ಲ ಹೆಂಗ್ ಕೆಲಸ ಮಾಡ್ಬೇಕು, ಹೆಂಗೆ ಟೀಮಲ್ಲಿ ಇರೋರಿಗೆ ಕೆಲಸ ಮಾಡಿಸ್ಬೇಕು ಅನ್ನೋದು ತುಂಬಾ 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 ಇಂಪಾರ್ಟೆಂಟ್. ಅದ್ರ ಜೊತೆಗೆ ಪೇಷನ್ಸ್ ಅನ್ನೋದು ತುಂಬಾ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್ ಅಲ್ಲ? ಸೊ ಅದ್ರ ಜೊತೆ ಕಂಫರ್ಟ್ ಝೋನ್ ಬಿಡ್ಬೇಕು. ತುಂಬಾ ಜನ ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ, ಇನ್ನು ಏನು ನನ್ನ ಅಪ್ಲೈನ್ ಯಾರು ಜಾಯಿನ್ ಮಾಡ್ಸಿದಾನಲ್ಲ ಅವ್ನಿಗೆ ದುಡ್ಡು ಬರ್ಲಿ, ಫಸ್ಟ್ ಅವ್ನ್ ಕೆಲಸ ಮಾಡ್ಲಿ, ಅವನಿಗೆ ಬಂದಿದ್ದಕ್ಕೆ ನಾನ್ ಮಾಡ್ತೀನಿ ಅಂತ. ಸರ್, ಎಲ್ಲಾರ್ಗು ಒಂದು ಸಾಮರ್ಥ್ಯ ಇದೆ, ಬಟ್ ನಾವೇನ್ ಮಾಡ್ತಿಲ್ಲ, ಅದನ್ನ ಯೂಸ್ ಮಾಡ್ಕೊಳ್ತಾ ಇಲ್ಲ, ವರ್ಕ್ ಮಾಡ್ತಾ ಇಲ್ಲ. ಇದನ್ನ ಪ್ರತಿಯೊಬ್ರು ಮಾಡಿ. ಪ್ರತಿಯೊಬ್ರು ದಯವಿಟ್ಟು ನಾನು ಹೇಳೋದೇನಂದ್ರೆ, ಟ್ರೈನಿಂಗ್ಗಳನ್ನ ಅಟೆಂಡ್ ಆಗಿ, ಲೀಡರ್ಸ್ ಮೀಟಿಂಗ್ಗಳು ಅಟೆಂಡ್ ಆಗಿ, ಗ್ಯಾದರಿಂಗ್ಸ್ ಜಾಸ್ತಿ ಜನನ ಮಾಡ್ಸಿ. ನಾನು ಹೇಳ್ತೀನಿ, ಯಾವತ್ತು ವಿಚಾರಗಳನ್ನ ಒಬ್ಬರೇ ತಿಳ್ಕೊಬಾರ್ದು, ನಮ್ಮ ಟೀಮ್ ಅಲ್ಲಿ ಇರೋರಿಗೆ ವಿಚಾರಗಳನ್ನ ತಿಳಿಸ್ಬೇಕು. ಸೊ ನಿಮ್ ಕೆಪಾಸಿಟಿ ನಿಮಗೆ ಗೊತ್ತಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಒಂದು ಸ್ಟೋರಿ ಇದೆ, ಒಂದು ಆನೆ ಇರುತ್ತೆ. ಆನೆನ ಏನ್ ಮಾಡ್ತಾರೆ, ಒಂದು ಸಣ್ಣದಿದ್ದಾಗ ಒಂದು ಮರ ಕಟ್ಟಾಕ್ತಾರೆ. ಕೇಳಿ ನೀಟಾಗಿ, ಒಂದು ಮರ ಕಟ್ಟಾಕ್ತಾರೆ ಆನೆನ. ಏನ್ ಮಾಡುತ್ತೆ ಆನೆ, ಒಂದು ಚಿಕ್ಕದಾಗಿರುತ್ತೆ, ದೊಡ್ಡ ಚೈನ್ ಹಾಕ್ಬಿಟ್ಟು ದೊಡ್ಡ ಮರಕ್ಕೆ ಕಟ್ಟಾಕ್ತಾರೆ ಆನೆನ. ಅವಾಗ ಏನ್ ಮಾಡುತ್ತೆ ಆನೆ, ಅದನ್ನ ಬಿಡಿಸ್ಕೊಳಕ್ ಟ್ರೈ ಮಾಡುತ್ತೆ, ಬರಲ್ಲ. ಅವಾಗ ಅಂದ್ಕೊಳ್ಳೋದೆ, ಎಸ್ ನನಗೆ ದೊಡ್ಡ ಮರ ಕಟ್ಟಾಕಿದ್ದಾರೆ, ನನ್ನ ಕೈಲಿ ಬಿಡಿಸ್ಕೊಳಕ್ಕೆ ಆಗಲ್ಲ ಅಂತ. ಆಮೇಲೆ ಅದು ಆನೆ ಹೋಗ್ತಾ 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 ಏನಾಗುತ್ತೆ, ದೊಡ್ಡದಾಗುತ್ತೆ. ಅವಾಗ ಏನ್ ಮಾಡ್ತಾನೆ ಆ ವ್ಯಕ್ತಿ, ಯಾರು ಮಾವುತ, ಒಂದು ಚಿಕ್ಕ ಗಿಡಕ್ಕೆ ಒಂದು ಹಗ್ಗದಿಂದ ಕಟ್ಟಾಕ್ತಾನೆ. ಆನೆ ಏನಾದ್ರು ಕಾಲಲ್ಲಿ ಸ್ವಲ್ಪ ಹಿಂಗಂದ್ರೂ ಕಿತ್ಕೊಂಡ್ ಬಂದ್ಬಿಡುತ್ತೆ ಬುಡ ಸಮೇತ ಗಿಡ. ಬಟ್ ಅದಕ್ಕೆ ಮೈಂಡ್ ಸೆಟ್ ಕೂತ್ ಬಿಟ್ಟಿದೆ, ಏನು, ನನಗೆ ದೊಡ್ಡ ಹಗ್ಗದಲ್ಲಿ ಕಟ್ಟಾಕಿದ್ದಾರೆ, ನನಗೆ ಬಿಡಿಸ್ಕೊಳಕ್ಕೆ ಚಾನ್ಸೇ ಇಲ್ಲ ಅಂತ. ಅದೇ ತರ ನಾವು ಫಿಕ್ಸ್ ಆಗ್ಬಿಟ್ಟಿದೆ, ನನಗೆ ಬಿಸ್ನೆಸ್ ಮಾಡಕ್ ಆಗದೇ ಇಲ್ಲ, ನನಗೆ ಮೈ ಸಿಟಿಲಿ ಟೀಮೇ ಸಿಗಲ್ಲ, ಒಬ್ರು ಜಾಯಿನ್ನೇ ಆಗಲ್ಲ. ಸರ್, ಬೇರೆಯವರಿಗೆಲ್ಲ ಬರ್ತಿದೆ, ಬೇರೆಯವರಿಗೆಲ್ಲ ಆಗ್ತಿದೆ ಅಂದ್ರೆ ನಿಮ್ಗೂ 100% ಆಗುತ್ತೆ. ಬಟ್ ಸಿಸ್ಟಮ್ ನ ಫಾಲೋ ಮಾಡ್ಬೇಕು. ನಿಮ್ಮ ಅಪ್ಲೈನ್ ಏನ್ ಹೇಳ್ತಿರೋ ಅದನ್ನ ಫಾಲೋ ಮಾಡ್ಬೇಕು. ನನ್ನ ಎಜುಕೇಶನ್, ನನ್ನ ಟ್ಯಾಲೆಂಟ್ ಬೇರೆ ಬೇರೆ ಇರ್ಬೋದು, ಬಟ್ ಇಲ್ಲಿ ಈ ಸಿಸ್ಟಮ್ ನ ಫಾಲೋ ಮಾಡಿದ್ರೆ ಮಾತ್ರ ಆಗುತ್ತೆ. ನಿಮ್ಗಿನ ಏಜ್ ಅಲ್ಲಿ ದೊಡ್ಡವ್ರು ಇರ್ಲಿ, ಚಿಕ್ಕವ್ರು ಇರ್ಲಿ, ಅವ್ರು ಏನ್ ಹೇಳ್ತಾರೋ ಅದನ್ನ ಫಾಲೋ ಮಾಡಿ. ಇವ್ನ ಏಜ್ ಅಲ್ಲಿ ಚಿಕ್ಕವನಿದ್ದಾನೆ, ಇವ್ನ ಮಾತು ಏನ್ ಕೇಳಲಿ? ಕರೆಕ್ಟಾ? ಇವ್ರ ವಯಸ್ಸಲ್ಲಿ ಚಿಕ್ಕವ್ರು ಇದಾರೆ, ಇವ್ರಿಗೆ ಎಜುಕೇಶನ್ ಇಲ್ಲ, ಇವ್ರ ಮಾತು ನಾನೇನ್ ಕೇಳಲಿ? ಸೊ ಇಲ್ಲ ಸರ್, ಮರಕ್ಕಿನ ಮರ ದೊಡ್ಡದಂತಾರೆ. ಸೊ ಈ ಸಿಸ್ಟಮ್ ಅಲ್ಲಿ ನಿಮ್ಮ ಅಪ್ಲೈನ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ, ಆ ವ್ಯಕ್ತಿ ಮಾತನ್ನ ಕೇಳಿದ್ರೆ ದುಡ್ಡು ಮಾಡ್ತೀರಾ. ಜಸ್ಟ್ ನಮ್ಮ ಜೊತೆಗೆ ಎಷ್ಟು ದಿನ ನಿಂತ್ಕೊಳ್ಳಿ, 2 ತಿಂಗಳು 3 ತಿಂಗಳು ಸೀರಿಯಸ್ ಆಗಿ ನಿಲ್ಲೇಬೇಕು. ಒಂದೇ ದಿನ 2 ದಿನಕ್ಕೆ ಯಾರು ಶ್ರೀಮಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ನಾನು ಹೇಳ್ತಾ ಇರೋಂಥದ್ದು, ಇದನ್ನ ಪ್ರತಿಯೊಬ್ರು ಫಾಲೋ ಮಾಡಿ. ಅದ್ರ ಜೊತೆಗೆ ಇನ್ನೊಂದೊಂದು ಪೋಸ್ಟರ್ ತೋರಿಸ್ಲಿಕ್ಕೆ ರೆಡಿ ಇದೀನಿ. ಸೊ ಎಲ್ಲರೂ ರೆಡಿ ಇದ್ದೀರಾ ನೋಡ್ಲಿಕ್ಕೆ? ಒಂದು ಪೋಸ್ಟರ್ ತೋರಿಸ್ಲಿಕ್ಕಿದೆ. ಎಸ್ ಅಂತ ಮೆಸೇಜ್ ಹಾಕ್ಬೋದಾ? ಒಂದು ಗುಡ್ ನ್ಯೂಸ್, ಅದ್ರ ಜೊತೆಗೆ ನಿಮ್ಮ ಅಪ್ಲೈನ್ಸ್ ಒಂದು ಅಚೀವ್ಮೆಂಟ್. ಎಸ್, ಮೆಸೇಜ್ ಹಾಕಿದ್ದಾರೆ ತುಂಬಾ ಜನ. ಎಸ್, ಈ ಬರುವಂತ ಗುರುವಾರ ನಮ್ಮ ಒಂದು ಮೇನ್ ಲೀಡರ್ ಅವರ ಒಂದು ಕಾರ್ ಡೆಲಿವರಿ ಇದೆ. ಸೊ ಪ್ರತಿಯೊಬ್ರು ನಾನು ಏನ್ ಮಾಡ್ತಾ ಇದ್ದೀನಿ, ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಅವರ ಒಂದು ಫೋಟೋನ ತೋರಿಸ್ಬೋದಾ ಯಾರ್ದು ಅಂತ? ಲೀಡರ್ಸ್ ರೆಡಿ ಇದ್ದೀರಾ? ಮೆಸೇಜ್ ಹಾಕ್ಬೋದ? ಎಸ್, ತುಂಬಾ ಜನ ಹಾಕಿದ್ದೀರಾ. ಸೊ ಯಾರ್ದು ಕಾರ್ ಡೆಲಿವರಿ ಇರೋಂಥದ್ದು ಅವರ ಒಂದು ಫೋಟೋನ ನಾನು ತೋರಿಸ್ತೀನಿ. ಯಾಕಂದ್ರೆ ಇವತ್ತು ಈ ಸಿಸ್ಟಮ್ ಅಲ್ಲಿ ಬಂದು ಇವತ್ತು ಆಲ್ಮೋಸ್ಟ್ ಆಲ್ 3.5 ಇಂದ 4 ತಿಂಗಳಾಗಿದೆ. 4 ತಿಂಗಳಲ್ಲಿ ಅವ್ರದೇ ಆದಂತ ಒಂದು ಟೀಮ್ ಕಟ್ಟಿ ಪ್ರತಿ ಊಟ ಮಾಡ್ತಾ ಇದ್ದಾರೆ. ಎಸ್ ಮ್ಯಾಮ್, ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಜಸ್ಟ್ ಎ ಮಿನಿಟ್. ಎಸ್ ಮ್ಯಾಮ್, ಓಕೆ. ಸೊ ಇವತ್ತು ಇದೇ ಒಂದು ಸಿಸ್ಟಮ್ ಅಲ್ಲಿ ಬಂದು 4 ತಿಂಗಳಲ್ಲಿ ಸೀರಿಯಸ್ ಆಗಿ ನಿಂತ್ಕೊಂಡು ಈ ಒಂದು ಸಿಸ್ಟಮ್ ಅಲ್ಲಿ ಪ್ರತಿ ತಿಂಗಳ 1 ಲಕ್ಷ, 1.5, 2 ಲಕ್ಷ ಇನ್ಕಮ್ ತಗೊಂಡು ಒಂದು ಅವರ ಡ್ರೀಮ್ ನ ಏನ್ ನೀಡ್ ಅಂತ ಹೇಳಿದೆ, ಅವರ ಒಂದು ಡ್ರೀಮ್ ನ ಇಲ್ಲಿ
ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ. ಸೊ ಆ ವ್ಯಕ್ತಿಗೆ ಒಂದು ಫೋಟೋ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಎಲ್ಲಾರನ್ನೂ ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಈ ಬರುವಂತ ಗುರುವಾರ ಓಕೆ ಬ್ಯಾಂಗ್ಳೂರಲ್ಲಿ ಅವರ ಒಂದು ಕಾರ್ ಡೆಲಿವರಿ ಇದೆ. ಸೊ ಪ್ರತಿಯೊಬ್ರು ಮಿಸ್ ಮಾಡ್ದಲೆ ಎಲ್ಲರೂ ಬರಲೇಬೇಕು. ಎಸ್, ಕಾಣಿಸ್ತಿದೆಯಾ ಎಲ್ರಿಗೂ ಲೀಡರ್ಸ್? ಕಾಣಿಸ್ತಿದೆ ಸರ್. ಎಸ್, ಮನೋಜ್ ಸರ್ ಬಂದು ಇವತ್ತು ಕಾರ್ ಅಚೀವ್ಮೆಂಟ್ ನ ಮಾಡಿದ್ದಾರೆ. ಅವರ ಕಾರ್, ಅವರ ಒಂದು ಡ್ರೀಮ್ ಕಾರ್ ಈ ಬರುವಂತಹ ಗುರುವಾರ ಡೆಲಿವರಿ ಇದೆ. ಸೊ ಪ್ರತಿಯೊಬ್ರು ನಿಮ್ಮ ಜೊತೆಗೆ ನಿಮ್ಮ ಟೀಮ್ಮೇಟ್ಸ್ ಆ ಒಂದು ಕಾರ್ ಶೋರೂಮ್ಗೆ ಬನ್ನಿ. ಅವರ ಒಂದು ಕಾರ್ ಡೆಲಿವರಿವರೆಗೂ ಸ್ವಲ್ಪ ಎಲ್ಲರೂ ಇದ್ದು ಮುಗಿಸ್ಕೊಡ್ಬೇಕು ತಮ್ಮೆಲ್ಲರೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಸರ್ ಇವತ್ತು ತುಂಬಾ ಜನಕ್ಕೆ ಅನ್ಸುತ್ತೆ, ಎಸ್ ಅವ್ರು ಕಾರ್ ತಗೊಳ್ತಾ ಇದಾರೆ ಸರ್, ಅವ್ರ ಕಾರ್ ತಗೊಂಡ್ರೆ ನನಗೇನ್ ಬರುತ್ತೆ ಸರ್. ಒಬ್ಬ ಅಪ್ಲೈನ್ ಅನ್ನ ಸಕ್ಸಸ್ ನ ನಾವಿವತ್ತು ಖುಷಿ ಪಟ್ಟಿಲ್ಲ ಅಂದ್ರೆ ನಮ್ಮ ಸಕ್ಸಸ್ ಅನ್ನ ಯಾವತ್ತೂ ಖುಷಿ ಪಡಲ್ಲ. ತುಂಬಾ ಜನಕ್ಕೆ ಏನಾಗುತ್ತೆ ಗೊತ್ತಾ, ಗಿಲ್ಟಿ ಫೀಲಿಂಗ್ ಇರುತ್ತೆ. ಅಪ್ಲೈನ್ ಇನ್ಕಮ್ ತಗೊಂಡ್ರೆ ಇವ್ರಿಗೆ ಬೇಜಾರಾಗುತ್ತೆ, ಅಪ್ಲೈನ್ ಅಚೀವ್ಮೆಂಟ್ ಮಾಡಿದ್ರೆ ಇವ್ರಿಗೆ ಫೀಲಿಂಗ್ ಆಗುತ್ತೆ. ಸರ್ ಯಾವತ್ತೂ ಇನ್ಕಮ್ ಅನ್ನೋದು ಯಾರು ವರ್ಕ್ ಮಾಡಿರ್ತಾರೆ, ಯಾರು ಹಾರ್ಡ್ ವರ್ಕ್ ಮಾಡಿರ್ತಾರೆ ಅಂಥವ್ರಿಗೆ ಮಾತ್ರ ಇವತ್ತು ಅಚೀವ್ಮೆಂಟ್ಗಳು ಬರೋದು, ಎಲ್ಲರಿಗೂ ಬರಲ್ಲ. ಯಾವತ್ತು ಅಪ್ಲೈನ್ ಏನೇ ತಗೊಂಡು ಖುಷಿ ಪಡ್ಬೇಕಂತ. ಯಾಕಂದ್ರೆ ಹೇಳಿ, ಇವತ್ತು ನೋಡಿ ಅಕ್ಕ ತಂಗಿ ಇರ್ತಾರೆ ಸರ್, ಅಕ್ಕನ ಮದುವೆ ಆದ್ರೆ ತಂಗಿ ಖುಷಿ ಪಡ್ತಾಳೆ. ಏನಕ್ಕೋಸ್ಕರ, ಅಕ್ಕಂದಾಯ್ತು ನೆಕ್ಸ್ಟ್ ನಂದೇ ಅಂತ, ಕರೆಕ್ಟಾ ಮದುವೆ? ಸೊ ಇಲ್ಲೂ ಅಷ್ಟೇನೆ, ಅಪ್ಲೈನ್ ಆಯ್ತು ಅಚೀವ್ಮೆಂಟ್ ಅಂದ್ರೆ ನೆಕ್ಸ್ಟ್ ಟೀಮ್ ಅಲ್ಲಿ ಇರೋದು ಹಾಗೆ ಆಗುತ್ತೆ. ಎಸ್, ಒನ್ಸ್ ಕಂಗ್ರಾಚುಲೇಷನ್ ಹೇಳ್ಬೋದಾ ಮನೋಜ್ ಸರ್ಗೆ ಎಲ್ರು? ಕಂಗ್ರಾಚುಲೇಷನ್ ಸರ್. ಸರ್ ಇವತ್ತು ಎಷ್ಟೋ ಜನ ಮನೋಜ್ ಸರ್ 10 ವರ್ಷ 15 ವರ್ಷ 30 ವರ್ಷ ಕೆಲಸ ಮಾಡ್ಲಿಕ್ಕೆ ಆಗಿರುತ್ತೆ. ಒಂದು ನಾನು ಅವಾಗ ಹೇಳಿದೆ, ಕಾರ್ ತಗೋಬೇಕಂತ ಎಲ್ಲರಿಗೂ ಆಸೆ ಇದೆ, ಬಟ್ ಏನು ಯಾರು ದುಡ್ಡು ಕೊಟ್ಟು ಖರ್ಚು ಮಾಡ್ತಾರೆ? ಎಸ್, ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ. ಕಂಗ್ರಾಚುಲೇಷನ್ ಮನೋಜ್ ಸರ್. ಒಂದು 4 ತಿಂಗಳಲ್ಲಿ ಸ್ಟೂಡೆಂಟ್ ಈ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಸೊ ನಮ್ ಕೈಲಿ ಏನಕ್ಕಾಗಲ್ಲ, ನಾವೇನ್ ಮಾಡಕ್ಕಾಗಲ್ಲ. ಹಂಗಾಗಿ ನಿಮ್ಮ ಪ್ರತಿಯೊಬ್ರು ನಿಮ್ಮ ಟೀಮ್ ಜೊತೆಗೆ ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಶಾರ್ಪ್ ಆಗಿ ಬೆಂಗಳೂರು ಸುಂಕುತ್ಕಟ್ಟೆ TVS ಟಾಟಾ ಶೋರೂಮ್ ಇದೆ, ಅಲ್ಲಿ ಪ್ರತಿಯೊಬ್ರು ಬನ್ನಿ. ವಿತ್ ಫೋಟೋ ಶೂಟ್ ಇರುತ್ತೆ, ವಿಡಿಯೋ ಶೂಟ್ ಇರುತ್ತೆ, ಎಲ್ಲ ಕಂಪ್ಲೀಟ್ ವಿಡಿಯೋ ಶೂಟ್ ಆಗ್ತಾ ಇದೆ. ಎಸ್, ಸೊ ಪ್ರತಿಯೊಬ್ರು ಬನ್ನಿ ಅಂತ ಹೇಳ್ತಾ ಇವತ್ತಿನ ಒಂದು ಝೂಮ್ ಮೀಟಿಂಗ್ ತುಂಬಾ ಚೆನ್ನಾಗಿದೆ. ಸೊ ಎಲ್ಲರಿಗೂ ಅರ್ಥ ಆಗಿದೆ, ನಿಯರ್ ಇದೆ ಅಂತ ಹೇಳ್ತಾ, ಸೊ ಇದರಲ್ಲಿ KYC ಆಲ್ಮೋಸ್ಟ್ ಅಲ್ಲಿ ಮೇಡಮ್ ನಾಳೆ ಹೇಳ್ಕೊಡ್ಬೋದು. KYC ನಾಳೆ ನಿಮ್ಗೆ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ತುಂಬಾ ಜನ ಲೀಡರ್ಸ್ ಇದ್ದಾರೆ. ಅದ್ರ ಜೊತೆಗೆ ಎಸ್ ಕಾರ್ ಅಚೀವರ್ ಮನೋಜ್ ಸರ್ ಇದ್ದಾರೆ, ಅವ್ರನ್ನು ಸಮೇತ ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಅವರ ಒಂದು ಮಾತನ್ನು ಸಮೇತ ನಾವು ಕೇಳೋಣ. ಎಸ್, ಮನೋಜ್ ಸರ್ ಇದ್ದೀರಾ? ಮನೋಜ್ ಸರ್, ಸೊ ಸರ್ ವಾಯ್ಸ್ ಕೇಳಿಸಿದೆ ಸರ್ ನಂದು? ಎಸ್ ಸರ್ ಕೇಳಿಸ್ತಾ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ತಿಪ್ಪೇಶ್ ಸರ್. ಓಕೆ, ನೀವು ಒಂದು ಆಪರ್ಚುನಿಟಿ ಕೊಟ್ಟಿದ್ದು ತಿಪ್ಪೇಶ್